ಎಲ್ಲ ವಿದ್ಯಾರ್ಥಿನಿಯರಿಗೆ ಶುಭಾಶಯಗಳು. ನಿಮ್ಮ ಪ್ರಥಮ ಭಾಷೆ ಸಂಸ್ಕೃತದ 4ನೇ ಪಾಠವನ್ನು ಈಗ ನೋಡೋಣ. ಚತುರ್ಥ ಪಾಠ ಭಾರತೀಯ ವಿಜ್ಞಾನ. ಸಂಸ್ಕೃತಂ ನಾಮ ಜ್ಞಾನಸ್ಯ ವಿಜ್ಞಾನಸ್ಯ ಚ ಭಾಂಡಾಗಾರ. ಸಂಸ್ಕೃತೇನ ಅಸ್ಪೃಷ್ಟಃ ವಿಜ್ಞಾನಸ್ಯ ಭಾಗಃ ಪ್ರಾಯಃ ನಾಸ್ತಿ. ತೇಷಾಂ ಫಲಸ್ವರೂಪಭೂತ ವಿಜ್ಞಾನ ಪರಂಪರಾ ಅಧುನಾಪಿ ಅನುವರ್ತಮಾನ ವರ್ತತೆ. ಏತಸ್ಯಾಹ ಭಾರತೀಯ ವಿಜ್ಞಾನ ಪರಂಪರಾಯಾಹ ಅಧ್ಯಯನಂ ಅತ್ಯವಶ್ಯಕಂ ದೃಶ್ಯತೆ. ನೋಡಿ, ಸಂಸ್ಕೃತಂ ನಾಮ ಜ್ಞಾನಸ್ಯ ವಿಜ್ಞಾನಸ್ಯ ಚ ಭಾಂಡಾಗಾರ. ಸಂಸ್ಕೃತ ಅಂದರೆ ಜ್ಞಾನದ ಮತ್ತು ವಿಜ್ಞಾನದ ಭಾಂಡಾಗಾರ. ಸಂಸ್ಕೃತೇನ ಅಸ್ಪೃಷ್ಟಃ ವಿಜ್ಞಾನಸ್ಯ ಭಾಗಃ ಪ್ರಾಯಃ ನಾಸ್ತಿ. ಸಂಸ್ಕೃತದಿಂದ ಅಸ್ಪೃಷ್ಟಃ ವಿಜ್ಞಾನಸ್ಯ ಭಾಗ, ಮುಟ್ಟದೇ ಇರುವಂತಹ ವಿಜ್ಞಾನದ ಭಾಗ. ಸ್ಪೃಷ್ಟ ಅಂದರೆ ಮುಟ್ಟೋದು, ಅಸ್ಪೃಷ್ಟ ಅಂದರೆ ಮುಟ್ಟದೇ ಇರುವಂಥದ್ದು. ಮುಟ್ಟದೇ ಇರುವಂತಹ ವಿಜ್ಞಾನದ ಭಾಗ ಪ್ರಾಯಃ ನಾಸ್ತಿ, ಮೋಸ್ಟ್ಲಿ ಯಾವುದೂ ಇಲ್ಲ. ತೇಷಾಂ ಫಲಸ್ವರೂಪಭೂತ ವಿಜ್ಞಾನ ಪರಂಪರ. ಅವುಗಳ ಫಲಸ್ವರೂಪವೇ ವಿಜ್ಞಾನ ಪರಂಪರ ಅಧುನಾಪಿ. ಆ ವಿಜ್ಞಾನ ಪರಂಪರೆ ಅಧುನಾಪಿ ಇವತ್ತೂ ಕೂಡ ಅನುವರ್ತಮಾನ ವರ್ತತೆ, ಮುಂದುವರಿಸ್ಕೊಂಡು ಬಂದಿದೆ. ಏತಸ್ಯಾಹ ಭಾರತೀಯ ವಿಜ್ಞಾನ ಪರಂಪರಾಯಾಹ, ಇಂತಹ ಭಾರತೀಯ ವಿಜ್ಞಾನ ಪರಂಪರೆಯ ಅಧ್ಯಯನಂ ಅತ್ಯವಶ್ಯಕಂ ದೃಶ್ಯತೆ. ಅಧ್ಯಯನವು ಬಹಳ ಅವಶ್ಯಕವಾಗಿ ಕಂಡು ಬರ್ತಾ ಇದೆ ಅಂತ ಹೇಳ್ತಾರೆ, ಕಾಣಲ್ಪಡುತ್ತಿದೆ ಅಂತ. ದೃಶ್ಯತೆ ನೋಡಿ, ಭಾರತೀಯ ವಿಜ್ಞಾನ. ಈ ವಿಜ್ಞಾನದಲ್ಲಿ ಭಾರತೀಯ ವಿಜ್ಞಾನ, ವಿದೇಶಿಯ ವಿಜ್ಞಾನ, ಪರದೇಶೀಯ ವಿಜ್ಞಾನ ಅಥವಾ ಕರ್ನಾಟಕದ ವಿಜ್ಞಾನ, ಹೀಗೇನಾದ್ರು ವ್ಯತ್ಯಾಸ ಇದೆಯಾ? ವಿಜ್ಞಾನದಲ್ಲಿ ಇಂಥ ಭಾಗಗಳಿದೆಯಾ ಅಂತ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಸೊ ಜ್ಞಾನ ಮತ್ತು ವಿಜ್ಞಾನ ಯಾವುದು ಮೋಕ್ಷವನ್ನು ಪ್ರತಿಪಾದಿಸುತ್ತೋ, ಯತ್ ಮೋಕ್ಷಂ ಪ್ರತಿಪಾದಯತಿ ತಜ್ಞಾನಂ ತದಿತರಂ ವಿಜ್ಞಾನ. ಅಂದರೆ ಯಾವುದು ಮೋಕ್ಷವನ್ನು ಪ್ರತಿಪಾದಿಸುತ್ತದೋ ಅದಕ್ಕೆ ಜ್ಞಾನ ಅಂತ ಕರಿತೀವಿ. ಉಳಿದಿದ್ದೆಲ್ಲವೂ ವಿಜ್ಞಾನ. ಹಾಗಾಗಿ ವಿಜ್ಞಾನಕ್ಕೂ ಜ್ಞಾನಕ್ಕೂ ವ್ಯತ್ಯಾಸ ಇಷ್ಟೇ. ಮೋಕ್ಷವನ್ನು ಪ್ರತಿಪಾದಿಸುವಂಥದ್ದಕ್ಕೆ ಜ್ಞಾನ ಅಂತ ಕರಿತೀವಿ. ಮೋಕ್ಷ ಅಂದ್ರೇನು? ಆದ್ಯಂತಿಕ ದುಃಖ ನಿವೃತ್ತಿ. ಇನ್ನು ಮೊದಲನೇ ಚಾಪ್ಟ್ರಲ್ಲಿ ಬಂದಿದೆ, ಅದು ಮುಂದೆ ಮತ್ತೊಮ್ಮೆ ಹೇಳ್ತೀನಿ. ಯಾವತ್ತಿಗೂ ದುಃಖ ಇಲ್ಲದೆ ಇರೋದನ್ನೇ ಆದ್ಯಂತಿಕ ದುಃಖ ನಿವೃತ್ತಿ ಅಂದರೆ, ಇನ್ನೂ ಸರಳವಾಗಿ ಹೇಳೋದಾದರೆ ಪುನರ್ಜನ್ಮ ಇಲ್ಲದೆ ಇರೋದನ್ನೇ ಮೋಕ್ಷ ಅಂತ ಕರಿತೀವಿ. ಹಾಗಾಗಿ ಆದ್ಯಂತಿಕ ದುಃಖ ನಿವೃತ್ತಿ ಮೋಕ್ಷ. ಈ ಮೋಕ್ಷವನ್ನು ಪಡ್ಕೊಳ್ಳೋದು ಹೇಗೆ ಅಂತ ಕೇಳಿದರೆ, ಆ ಮಾರ್ಗವನ್ನು ಬೋಧಿಸುವಂಥದ್ದಕ್ಕೆ ಜ್ಞಾನ ಅಂತ ಕರಿತೀವಿ. ಉಳಿದಿದ್ದೆಲ್ಲವೂ ಅಂದರೆ ಮೋಕ್ಷವನ್ನು ಬಿಟ್ಟು ಬೇರೆ ಎಲ್ಲವನ್ನೂ ಬೋಧಿಸುವಂಥದ್ದಕ್ಕೆ ವಿಜ್ಞಾನ ಅಂತ ಕರಿತೀವಿ. ನಾವು ಇಂಗ್ಲೀಷ್ನಲ್ಲಿ ಅಥವಾ ಲೌಕಿಕ ಭಾಷೆಯಲ್ಲಿ ಸೈನ್ಸ್ ಅಂದರೆ ಬೇರೆ, ಅದು ನಾವು ಹೇಳೋ ವಿಜ್ಞಾನಕ್ಕೂ ಇದಕ್ಕೂ ವ್ಯತ್ಯಾಸ ಅಂತ ಹೇಳಿಬಿಡ್ತಾರೆ. ಬಟ್ ಎಲ್ಲವೂ ವಿಜ್ಞಾನವೇ. ಶಾರೀರಿಕ ವಿಜ್ಞಾನ ಅಥವಾ ಶರೀರ ವಿಜ್ಞಾನ ಅಂತ ಕರಿತೀವಿ. ಆಮೇಲೆ ಸಾಮಾಜಿಕ ವಿಜ್ಞಾನ, ಪೊಲಿಟಿಕಲ್ ಸೈನ್ಸ್, ರಾಜಕೀಯ ವಿಜ್ಞಾನ, ಸೋಷಿಯಲ್ ಸೈನ್ಸ್, ಸೋಷಿಯಲ್ ಕೂಡ ಸೈನ್ಸೇ. ಆಮೇಲೆ ಎಕನಾಮಿಕಲ್ ಸೈನ್ಸ್, ಅದು ಕೂಡ ಸೈನ್ಸೇ. ಎಲ್ಲವೂ ವಿಜ್ಞಾನವೇ. ವಿಶೇಷ ಜ್ಞಾನ ವಿಜ್ಞಾನ ಅಷ್ಟೇ, ಮತ್ತಿನ್ನಿಲ್ಲ. ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ವಿಶೇಷವಾದಂಥ ಜ್ಞಾನವನ್ನು ಹೊಂದಿದ್ದರೆ ಅದಕ್ಕೆ ವಿಜ್ಞಾನ ಅಂತ ಕರಿತೀವಿ. ಹಾಗಾಗಿ ಅದು ಬಟ್ ಲೌಕಿಕವನ್ನು ಪ್ರತಿಪಾದಿಸಿರುತ್ತೆ, ಇದು ಅಧ್ಯಾತ್ಮವನ್ನು ಪ್ರತಿಪಾದಿಸುತ್ತೆ. ಯಾವುದು? ಜ್ಞಾನ ಅನ್ನೋದು ಅಧ್ಯಾತ್ಮವನ್ನು ಪ್ರತಿಪಾದಿಸಿ ತನ್ಮೂಲಕ ಮೋಕ್ಷವನ್ನು ಪಡೆಯುವಂಥದ್ದು. ಹಾಗೆ ಈ ಭಾರತೀಯ ವಿಜ್ಞಾನವಂತ ಯಾಕೆ ಹೇಳ್ತೀವಿ ಅಂತಂದರೆ, ಭಾರತೀಯರು ಎಲ್ಲ ವಿಜ್ಞಾನವನ್ನು ಜ್ಞಾನಕ್ಕೆ ತಗೊಂಡೋಗಿ ಮುಟ್ಟಿಸಿದ್ದಾರೆ. ಯಾಕೆ ನಾವು ಆರ್ಯಭಟ, ವರಾಹಮಿಹಿರ, ಆಮೇಲೆ ಭಾಸ್ಕರಾಚಾರ್ಯ, ಚರಕರು, ಸುಶ್ರುತರು ಇವರೆಲ್ಲರನ್ನೂ ವಿಜ್ಞಾನಿಗಳು ಅಂತ ಕರೆಯೋದಿಲ್ಲ? ಅವೆಲ್ಲ ಮಹರ್ಷಿಗಳು ಅಂತ ಕರೀತಾರೆ. ಭಾರತೀಯರು ಎಲ್ಲರನ್ನೂ ಮಹರ್ಷಿಗಳು ಅಂತ ಯಾಕೆ ಕರೀತಾರೆ ಅಂತ ಕೇಳಿದರೆ, ಭಾರತೀಯರ ಎಲ್ಲರ ದೃಷ್ಟಿಯೂ ಕೂಡ ಮೋಕ್ಷವೇ ಆಗಿತ್ತು. ನೀವು ಆರ್ಯಭಟಿಯನ್ನು ಓದಿದರೆ ಕೊನೆಗೆ ತಗೊಂಡೋಗಿ ಮೋಕ್ಷವನ್ನು ಅವನು ಪ್ರತಿಪಾದಿಸ್ತಾನೆ. ಯಾವ ಗ್ರಂಥಗಳನ್ನೇ ತಗೊಳ್ಳಿ, ಭಾರತೀಯ ಹಳೆಯ ಮಹಾನ್ ಋಷಿಗಳದ್ದು ಅಥವಾ ಬೇರೆ ಬೇರೆ ಮಹಾನ್ ಸಾಧಕರದ್ದು, ಕೊನೆಗೆ ಬರುವಂಥದ್ದು ಮೋಕ್ಷವೇ. ಆದ್ದರಿಂದ ಆ ಮೋಕ್ಷವನ್ನು ಪ್ರತಿಪಾದಿಸೋದ್ರಿಂದ ಇವರೆಲ್ಲರೂ ವಿಜ್ಞಾನಿಗಳಾಗಲೇ ಇಲ್ಲ, ಜ್ಞಾನಿಗಳಾಗಬೇಕು. ಆದ್ದರಿಂದ ಇವರನ್ನು ನಾವು ಈ ಆಧುನಿಕ ಏನು ಸೈಂಟಿಸ್ಟ್ಗಳಂತ ಬೋರ್ಡ್ ಹಾಕ್ತೀವಲ್ಲ, ಆ ಬೋರ್ಡಲ್ಲಿ ಇವರು ಕಾಣೋದಿಲ್ಲ. ಅಥವಾ ಸೈಂಟಿಸ್ಟ್ಗಳು ಅಂತ ಏನು ಫೋಟೋ ಹಾಕ್ತೀವಲ್ಲ,
ಅಲ್ಲಿ ಇತ್ತೀಚೆಗೆ ಈಗ ಹಾಕ್ತಾ ಇದ್ದಾರೆ. ಆದರೆ ಪ್ರಪಂಚ ಇವರನ್ನು ವಿಜ್ಞಾನಿಗಳು ಅಂತ ಕನ್ಸಿಡರ್ ಮಾಡಲಿಲ್ಲ. ಎರಡನೇದಾಗಿ ಇವರಿಗೆ ಯಾವ ನೊಬೆಲ್ ಪ್ರಶಸ್ತಿಯೂ ಬರಲಿಲ್ಲ ಅಲ್ವಾ. ನೊಬೆಲ್ ಬಂದಿದ್ದು ಇತ್ತೀಚೆಗೆ, ಇವರೆಲ್ಲ ಸಾವಿರಾರು ವರ್ಷಗಳ ಹಿಂದೆ. ಅಂದರೆ ಪ್ರಪಂಚ ಕಣ್ಣು ಬಿಟ್ಟು ನೋಡ್ತಾ ಇರಬೇಕಾದ್ರೆ, ಅಂದರೆ ಶೈಶವಾವಸ್ಥೆಯಲ್ಲಿರಬೇಕಾದ್ರೆ ಭಾರತದವರು ಓಡ್ತಿದ್ದು, ಅಷ್ಟು ಮುಂದಿತ್ತು ನಮ್ಮ ವಿಜ್ಞಾನಗಳು. ಆದ್ದರಿಂದ ಭಾರತದ ಈ ಸಂಸ್ಕೃತಿ ಸಂಸ್ಕಾರಗಳು ಏನು ಹೇಳ್ತಾರೆ, ಭಾಂಡಾಗಾರಂ ಯಾವುದು ಸಂಸ್ಕೃತ, ಯಾಕೆಂದರೆ ಅದು ಆ ಕಾಲದ ಸಂಸ್ಕೃತಿ ಸಂಸ್ಕಾರಗಳನ್ನು ಪ್ರತಿಪಾದಿಸಿದಂಥ ಭಾಷೆ. ಹಾಗೆ ಸಂಸ್ಕೃತದಲ್ಲಿ ಮುಂದಿನ ವಾಕ್ಯ ಹೇಳಿದ್ರು ನೋಡಿ, ಸಂಸ್ಕೃತೇನ ಅಸ್ಪಷ್ಟ ವಿಜ್ಞಾನಸ್ಯ ಭಾಗ ಪ್ರಾಯ ನಾಸ್ತಿ. ಸಂಸ್ಕೃತದಿಂದ ಪಡದೇ ಇರುವಂಥ, ಅಂದರೆ ಸಂಸ್ಕೃತ ಹೇಳದೇ ಇರುವಂಥ ಯಾವ ವಿಷಯವೂ ಇಲ್ಲ. ನಿಮಗೆ ಯಾವ ವಿಷಯ, ಜಗತ್ತಿನ ಯಾವ ವಿಷಯ ಬೇಕಾದ್ರೂ ತಗೊಳ್ಳಿ, ಅದಕ್ಕೆ ನಮ್ಮಲ್ಲಿ ಸೊಲ್ಯೂಷನ್ ಇದೆ. ಯಾವ ಸಮಸ್ಯೆ ಬೇಕಾದ್ರೂ ತಗೊಳ್ಳಿ, ಅದಕ್ಕೆ ನಮ್ಮಲ್ಲಿ ಪರಿಹಾರ ಇದೆ. ಭಾಳಷ್ಟು ಜನ ನನ್ನ ಹತ್ರ ಕೇಳಿದ್ದಾರೆ, ಸೈಕಾಲಜಿ ಇದೆಯಾ ಅಥವಾ ಆ ಸೈನ್ಸ್ ಇದೆಯಾ, ಈ ಸೈನ್ಸ್ ಇದೆ ಅಂತ. ಎಲ್ಲ ಸೈನ್ಸ್ಗಳು ಇದೆ, ಬಟ್ ಓದಿ ಅದನ್ನು ಅರ್ಥೈಸ್ಕೊಂಡು ಅದನ್ನು ಈ ಪ್ರಸ್ತುತ ಜೀವನಕ್ಕೆ ಅಳವಡಿಸ್ಕೊಳ್ಳುವಂಥ ಸಾಮರ್ಥ್ಯ ನಮ್ಮಲ್ಲಿದ್ದರೆ ಖಂಡಿತವಾಗಿ ಸಂಸ್ಕೃತ ಎಲ್ಲ ಸಮಸ್ಯೆಗಳಿಗೂ ಎಲ್ಲ ವಿಭಾಗಗಳಿಗೂ ತನ್ನದೇ ಆದಂತಹ ಪರಿಹಾರವನ್ನು ಮತ್ತು ಸ್ಥಾನಮಾನವನ್ನು ಹೊಂದಿದೆ ಅಂತ ಹೇಳ್ಬೋದು. ಹಾಗಾಗಿ ಸಂಸ್ಕೃತೇನ ಅಸ್ಪೃಷ್ಟ ವಿಜ್ಞಾನಸ್ಯ ಭಾಗ. ಮಕ್ಕಳ ಬಗ್ಗೆನೂ ಇದೆ, ದೊಡ್ಡವ್ರ ಬಗ್ಗೆನೂ ಇದೆ, ಪ್ರಕೃತಿಯ ಬಗ್ಗೆನೂ ಇದೆ, ಯಾವುದ್ರ ಬಗ್ಗೆ ಇಲ್ಲ ಅಲ್ಲಿ, ಆಯಿತಾ. ಹಾಗಾಗಿ ಆ ಅಸ್ಪೃಷ್ಟ ವಿಜ್ಞಾನಸ್ಯ ಭಾಗ ಪ್ರಾಯ ನಾಸ್ತಿ, ಮೋಸ್ಟ್ಲಿ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ನಮಗೆ ಗೊತ್ತಿರೋದ್ರಲ್ಲಿ ಯಾವುದೂ ಮುಟ್ಟದೇ ಇರುವಂಥ ಭಾಗ ಇಲ್ಲ, ಎಲ್ಲವನ್ನೂ ಟಚ್ ಮಾಡಿದ್ದಾರೆ. ಸೈಕಾಲಜಿಗೆ ಅದ್ಭುತವಾದಂಥ ಪುಸ್ತಕವೇ ಭಗವದ್ಗೀತೆ. ನೀವು ಭಗವದ್ಗೀತೆಯನ್ನು ಓದಿದರೆ ಸೈಕಾಲಜಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೋದು ಎಲ್ಲರೂ. ಧ್ವನ್ಯಾಲೋಕ ಓದಿದರೆ ಆ ಧ್ವನ್ಯಾಲೋಕ ಹೆಸರು ಸೂಚಿಸುತ್ತೆ, ಧ್ವನಿ ಆಲೋಕ ಅಂತ. ಧ್ವನ್ಯಾಲೋಕವನ್ನು ಓದ್ಬಿಟ್ಟು ನೀವು ಧ್ವನಿಯ ಮೂಲಕನೇ ಆ ವ್ಯಕ್ತಿ ಯಾವ ಅರ್ಥದಲ್ಲಿ ಮಾತನಾಡಿದಾನೆ ಅನ್ನೋದನ್ನು ಊಹಿಸ್ಕೋಬೋದು. ಭಾಳ ದೊಡ್ಡ ವಿಜ್ಞಾನ ಅದು, ಆಯಿತಾ. ಆ ಧ್ವನಿಯನ್ನೇ ಗಮನಿಸ್ಕೊಂಡು ಅವರು ಇಂಥದ್ದೇ ಅರ್ಥದಲ್ಲಿ ಇದನ್ನು ಹೇಳಿದ್ದಾರೆ, ಈ ವಾಕ್ಯ ಈ ಅರ್ಥವನ್ನು ಸೂಚಿಸುತ್ತೆ ಅಂತ ನಾವು ಊಹಿಸ್ಬೋದು. ಹಾಗಾಗಿ ಸಂಸ್ಕೃತದಲ್ಲಿ ಏನಿದೆ ಏನಿಲ್ಲ ಅಂತ ಪ್ರಶ್ನೆ ಮಾಡೋ ಕೆಲಸವೇ ಇಲ್ಲ. ನಾವು ಹೋಗಿ ನೋಡಬೇಕು, ಅದನ್ನು ಅರ್ಥೈಸ್ಕೊಳ್ಬೇಕು ಅಷ್ಟೇ. ತೇಷಾಂ ಫಲಸ್ವರೂಪಭೂತ ವಿಜ್ಞಾನ ಪರಂಪರ ಅಧುನಾಪಿ ಅನ್ವರ್ತಮಾನ ಆಗ್ತದೆ. ಅವರೆಲ್ಲರ ಫಲಸ್ವರೂಪವೇ ವಿಜ್ಞಾನ ಪರಂಪರೆಯಾಗಿ ಇವತ್ತೂ ಕೂಡ ಏನಾಗಿದೆ, ಅನುವರ್ತಮಾನ, ಅದು ಮುಂದುವರಿಸ್ಕೊಂಡು ಬರ್ತಾ ಇದೆ. ಏತಸ್ಯಾಹ ಭಾರತೀಯ ವಿಜ್ಞಾನ ಪರಂಪರಾಯ, ಇಂತಹ ಭಾರತೀಯ ವಿಜ್ಞಾನ ಪರಂಪರೆಯ ಅಧ್ಯಯನ ಅತ್ಯವಶ್ಯಕಂ ದೃಶ್ಯತೆ, ಭಾಳ ಅವಶ್ಯಕವೂ ಕಾಣಿಸುತ್ತೆ. ಏಕೆಂದರೆ 200 ವರ್ಷ ನಾವು ದಾಸ್ಯದಲ್ಲಿದ್ದು, ಅದಾದ ನಂತರ ಈಗ 75 ವರ್ಷ, 75 ಪೂರ್ಣ ಆಗಿಲ್ಲ, ಮುಂದಿನ ವರ್ಷಕ್ಕಾಗತ್ತೆ. ಆ 75 ವರ್ಷಗಳ ಕಾಲ ನಾವು ಬೇರೆ ಬೇರೆಯ ಆ ದಾಸ್ಯದ ಛಾಯೆಯಲ್ಲಿಯೇ ಆಡಳಿತ ನಡೆಸಿದಂಥವರ ಕೈಯಲ್ಲಿ ಭಾರತದ ಪರಂಪರೆ ಸಿಕ್ಕು ಇವತ್ತಿಗೂ ನಮ್ಮ ಗುಲಾಮಗಿರಿ ಹೋಗಿಲ್ಲ. ನಮ್ಮದೇ ಆದಂತಹ ಸಂಸ್ಕೃತಿಯ ಬಗ್ಗೆ ನಮಗೆ ಹೆಮ್ಮೆ ಇಲ್ಲ, ನಮ್ಮದೇ ಆದಂತಹ ಸಂಸ್ಕಾರಗಳ ಬಗ್ಗೆ ನಮಗೆ ಗೊತ್ತಿಲ್ಲ, ನಮ್ಮದೇ ಆದಂತಹ ಪುಸ್ತಕಗಳ ಬಗ್ಗೆ ನಮಗೆ ಗೊತ್ತಿಲ್ಲ, ಭಾಷೆಯ ಬಗ್ಗೆ ನಮಗೆ ಗೊತ್ತಿಲ್ಲ. ಏನೋ ನಾವು ತಿಳ್ಕೊಂಡಿದ್ದೀವಿ ಅಂತ ಹೇಳ್ತೀವಿ, ಖಂಡಿತವಾಗಿ ನಮಗೆ ಗೊತ್ತಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಭಾಳ ಬೇಸರ ಆಗುವಂಥದ್ದು, ಕೋಟಿ ಕೋಟಿ ಜನ ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು, ತಮ್ಮ ಸಂಪತ್ತನ್ನು, ತಮ್ಮ ಕುಟುಂಬವನ್ನು ಎಲ್ಲವನ್ನೂ ಅರ್ಪಿಸಿದ್ದಾರೆ. ಆದರೆ ಇವತ್ತಿನ ಈ ಜನ್ರೇಷನ್ನಲ್ಲಿ, ಅಂದರೆ ನಿಮ್ಮ ಎಲ್ಲ ಈಗಿನ ಎಲ್ಲ ಮಕ್ಕಳಲ್ಲಿ ಒಂದು 15 ಜನರ ಸ್ವಾತಂತ್ರ್ಯ ಹೋರಾಟಗಾರದ್ದು ಹೇಳಕ್ಕೆ ಬರೋದಿಲ್ಲ ಹೆಸರನ್ನು. ಕೇವಲ ನೆಹರು, ಗಾಂಧಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಒಂದು 3-4 ಜನರ ಹೆಸರು ಬಿಟ್ಟರೆ ಮತ್ತು ಬೇರೆ ಯಾರ ಹೆಸರು ನಿಮಗೆ ಬರಲ್ಲ. ಭಾಳ ಅನ್ಯಾಯವಾದಂತಹ ಅಥವಾ ಶೋಚನೀಯವಾದಂತಹ ಸ್ಥಿತಿ. ಏಕೆಂದರೆ ಕೋಟಿ ಕೋಟಿ ಜನರಲ್ಲಿ ಒಂದು 15 ಜನರದ್ದು ನೀವು ಕೌಂಟ್ ಮಾಡಿಬೇಕಾದ್ರೆ ಹೌದು ಅಲ್ಲ ಅಂತ. ಹಾಗಾಗಿ ಇದೇ ಗೊತ್ತಾಗೋದ್ಮೇಲೆ ಇದಕ್ಕೂ ಹಿಂದಿದ್ದಂತಹ ಈ ಭಾರತೀಯ ವಿಜ್ಞಾನದ ಬಗ್ಗೆ ನಿಮಗೇನು ಗೊತ್ತಿದೆ, ಭಾರತೀಯ ಪರಂಪರೆ ಬಗ್ಗೆ ನಿಮಗೇನು ಗೊತ್ತಿದೆ, ಅದನ್ನು ತಿಳ್ಕೊಳ್ಬೇಕು. ಎಲ್ಲರೂ ಎಷ್ಟು ಕೆಟ್ಟ ಕೆಟ್ಟ ಇದನ್ನು ಓದ್ತೀರಿ ಅಂತ ನಾನು ತಪ್ಪು ತಿಳ್ಕೊಳ್ಬೇಡಿ. ನಾವು ಭಾರತೀಯ ಪರಂಪರೆಯಲ್ಲಿ ಭಾರತೀಯ ವಿಜ್ಞಾನವನ್ನು ನೋಡೋದು ಎಲ್ಲಿ ಕೇಳಿದರೆ ಭಾರತದಲ್ಲಿರುವಂಥ ದೇವಸ್ಥಾನಗಳಲ್ಲಿ. ನೀವು ದೇವಸ್ಥಾನ ಅಂದ ತಕ್ಷಣ ಅದನ್ನು ಮತೀಯವಾಗಿ ನೋಡ್ತೀರಿ, ಕಮ್ಯುನಲ್ ಅಂತ. ಆದರೆ ಖಂಡಿತವಾಗಿ ನೀವು ಭಾರತದ ದೇವಸ್ಥಾನಗಳಿಗೂ ಸುಮ್ಮನೆ ಅಲ್ಲೋ ಕೈ ಮುಗಿದು ಬರಬೇಡಿ, ಅಲ್ಲಿಯ ವೈಜ್ಞಾನಿಕ ಸತ್ಯಗಳನ್ನು ಕಲ್ತುಕೊಳ್ಳಿ. ನಾನು ನಿಮ್ಗೆ ಆಮೇಲೆ ಕೆಲವು ಚಿತ್ರಗಳನ್ನು ತೋರಿಸ್ತೇನೆ. ಎಂಥ ಅದ್ಭುತವಾದಂಥ ವಿಜ್ಞಾನ ಇದೆ ಗೊತ್ತಾ ಒಂದೊಂದು ದೇವಸ್ಥಾನಗಳಲ್ಲೂ. ದಯವಿಟ್ಟು ತಾವೆಲ್ಲರೂ
ಭಾರತೀಯ ಪರಂಪರೆ, ವಿಜ್ಞಾನ ಪರಂಪರೆ ಬಗ್ಗೆ ತಿಳ್ಕೊಳ್ಳಿ. ಅದಕ್ಕೆ ಸುಲಭ ಸಾಧ್ಯ ಅಂತಂದರೆ ದೇವಸ್ಥಾನಗಳು. ನೀವು ಇಲ್ಲಿ ಲೇಪಾಕ್ಷಿ, ಶೃಂಗೇರಿ ಶಾರದಾಂಬ, ಆಮೇಲೆ ಮಧುರೈ ಮೀನಾಕ್ಷಿ, ರಾಮೇಶ್ವರಂ, ಕಂಚಿ, ಹೀಗೆ ಬೇರೆ ಅದಲ್ಲದೆ ಉತ್ತರ ಭಾರತದಲ್ಲಿ ಹೋದರೆ ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತ ಅಂತ ಅದ್ಭುತವಾದಂಥ ದೇವಸ್ಥಾನಗಳಿಲ್ಲ, ಬಟ್ ಅಲ್ಲಿ ಜ್ಯೋತಿರ್ಲಿಂಗ ಇದನ್ನೆಲ್ಲ ನೀವು ನೋಡ್ಬೋದು. ಹಾಗಾಗಿ ಬಟ್ ದಕ್ಷಿಣ ಭಾರತದ ದೇವಸ್ಥಾನಗಳನ್ನು ನೀವು ನೋಡಬೇಕು. ಫಸ್ಟ್ ತಂಜಾವೂರು ಅದ್ಭುತವಾದಂಥ ವಿಜ್ಞಾನದೊಡನೆ ಅವು ಕಟ್ಟಲ್ಪಟ್ಟಿವೆ. ಹಾಗಾಗಿ ತಾವು ದಯವಿಟ್ಟು ಅಂತಹ ಒಂದು ವಿಜ್ಞಾನ ಪರಂಪರೆಯನ್ನು ಭಾರತೀಯ ಪರಂಪರೆಯಲ್ಲಿ ದೇವಸ್ಥಾನಗಳಲ್ಲಿ ಇರೋದರಿಂದ ನೀವು ನೋಡಬೇಕದು, ಅದನ್ನು ಮತೀಯವಾಗಿ ನೋಡಬೇಡಿ. ಆದರೆ ನಾನು ಓಪನ್ ಆಗಿ ಹೇಳ್ತೀನಿ ಅಂತಲ್ಲ, ಈಗ ಬೇರೆ ಬೇರೆ ಅರಸರುಗಳ ಕಾಂಟ್ರಿಬ್ಯೂಷನ್ ಓದ್ತೀವಿ, ಮೊಘಲ್ ಡೈನಾಸ್ಟಿ ಓದ್ತೀವಿ, ಖಿಲ್ಜಿ ಡೈನಾಸ್ಟಿ ಓದ್ತೀವಿ, ಬೇರೆ ಬೇರೆ ಡೈನಾಸ್ಟಿಗಳನ್ನು ಓದ್ತಾ ಬರ್ತೀವಿ. ಬಟ್ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಅವ್ರ ಕಾಂಟ್ರಿಬ್ಯೂಷನ್ನು? ಯಾವ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ಅಷ್ಟು ಅದ್ಭುತವಾಗಿ ಸೈನ್ಸಲ್ಲಿ ಇರುವಂಥದ್ದು? ನಾವು ಕುತುಬ್ ಮಿನಾರ್ ಅಂತ ನೋಡ್ಲಿಕ್ಕೆ ಹೋಗ್ತೀವಿ ಡೆಲ್ಲಿಲಿ, ಬಟ್ ಕುತುಬ್ ಮಿನಾರ್ ಅವ್ನು ಕಟ್ಟಿದ್ದೇ ಅಲ್ಲ, ಕುತುಬುದ್ದೀನ್ ಐಬಕ್. ಅದನ್ನು ವರಾಮಿಯರ ಮಾಡಿದ್ದು, ಅದು ಮೆಹರೌಲಿ ಅಂತ ಕರೀತಾರೆ. ಮೂಲ ಹೆಸರು ಮೆಹರೌಲಿ ಅಂತ. ಮೆಹರೌಲಿ ಮಿಹಿರ ವಾಸ ಮಾಡಿದ್ದು, ಮಿಹಿರಿನ ಜಾಗ ಆದ್ದರಿಂದ ಮೆಹರೌಲಿ ಅಂತ ಕರೀತಾರೆ. ಅದನ್ನು ಮಿಹಿರ ಕಟ್ಟಿದ್ದು, ಅದು ಆಕಾಶಕಾಯಿಗಳ ಅಭ್ಯಾಸಕ್ಕಾಗಿ. ಅದು ಸಂಪೂರ್ಣ ಹಿಂದೂ ದೇವಸ್ಥಾನ. ಅದು ಆ ಸ್ಕೈ ವೀಕ್ಷಣೆಗಾಗಿ ಕಟ್ಟಿರುವಂಥದ್ದು. ಕುತುಬುದ್ದೀನ್ ಐಬಕ್ ಕಟ್ಟಿರೋದಲ್ಲ ಅದು. ಆದರೆ ನಮಗೆಲ್ಲ ಸುಳ್ಳು ಇತಿಹಾಸವನ್ನೇ ಕೊಟ್ಟಿದೆ. ಅಲ್ಲಿಂದ ನೀವು ಅದಕ್ಕೆ ಖಂಡಿತವಾಗಿ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನೋಡಿ ಭಾರತೀಯ ಪರಂಪರೆ, ಭಾರತೀಯ ವಿಜ್ಞಾನ ಹೇಗಿತ್ತು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಕೇಚಿತ್ ಸಹಪಾಠಿನಃ ಮಿಲಿತ್ವ ವಿಜ್ಞಾನ ಪ್ರದರ್ಶನ ದ್ರಷ್ಟುಂ ಗಚ್ಚಂತಿ. ಕೆಲವು ಸಹಪಾಠಿಗಳು ಸೇರಿಕೊಂಡು ವಿಜ್ಞಾನ ಪ್ರದರ್ಶನಿಯನ್ನು ನೋಡಲಿಕ್ಕೆ ಹೋಗ್ತಾರೆ. ಧ್ರುವ ಭೋ ವಯಸ್ಸ್ಯ, ಧ್ರುವ ಅನ್ನೋ ಹುಡುಗ ಹೇಳ್ತಾರೆ, ಗೆಳೆಯರೇ ಭೋ ವಯಸ್ಸ್ಯ, ಎಲೆ ಗೆಳೆಯರೇ ಆಗಚ್ಚಂತು ವಿಜ್ಞಾನ ಪ್ರದರ್ಶನ ದ್ರಷ್ಟುಂ ಗಚ್ಚಾಮ. ದಯವಿಟ್ಟು ಬನ್ನಿ ವಿಜ್ಞಾನ ಪ್ರದರ್ಶನಿಯನ್ನು ನೋಡಲಿಕ್ಕೆ ಹೋಗೋಣ. ಅನಿರುದ್ಧ ಆಂ ಅವಶ್ಯಂ ಆಗಚ್ಚಂ, ಖಂಡಿತ ಬರುತ್ತೇವೆ. ಹೌದು, ಖಂಡಿತ ಬರುತ್ತೇವೆ. ಪ್ರದರ್ಶಿನಿ ಕುತ್ರ ಕಯ ಆಯೋಜಿತ ಅಸ್ತಿ. ಈ ಪ್ರದರ್ಶಿನಿ ಕುತ್ರ, ಎಲ್ಲಿ, ಕಯ ಯಾರಿಂದ ಆಯೋಜಿಸಲ್ಪಟ್ಟಿದೆ ಅಂತ ಕೇಳ್ತಾರೆ. ಶಿವಾನಂದ ನ್ಯಾಷನಲ್ ಪ್ರೌಢಶಾಲಾಯ ಕ್ರೀಡಾಂಗಣೆ ಸಂಸ್ಕೃತ ಭಾರತ್ಯ ಆಯೋಜಿತ ಅಸ್ತಿ. ನ್ಯಾಷನಲ್ ಪ್ರೌಢಶಾಲೆಯಲ್ಲಿ, ನ್ಯಾಷನಲ್ ಪ್ರೌಢಶಾಲೆ ಅಂತ ಇಲ್ಲಿ ಹತ್ತಿರದಲ್ಲಿದೆಯಲ್ಲ, ಅದರ ಕ್ರೀಡಾಂಗಣ ಗ್ರೌಂಡ್ನಲ್ಲಿ ಸಂಸ್ಕೃತ ಭಾರತಿಯಿಂದ ಆಯೋಜಿಸಲ್ಪಟ್ಟಿದೆ. ಅರುಂಧತಿ ಸಮೀಪೆ ಏವ ವಿದ್ಯತೆ, ಭಾಳ ಸಮೀಪದಲ್ಲೇ ಇದೆ. ತರ್ರಿ ಗಚ್ಚಾಂ, ಹಾಗಾದ್ರೆ ನಾವು ಹೋಗೋಣ. ಶೀಘ್ರಂ ಆಗಚ್ಚಂತು, ಬನ್ನಿ ಬೇಗನೆ. ಸರ್ವೇ ಪ್ರದರ್ಶನ ದ್ರಷ್ಟುಂ ಗಚ್ಚಂತಿ. ಸೊ ಎಲ್ಲರೂ ಆ ಪ್ರದರ್ಶನದ ಎಕ್ಸಿಬಿಷನ್ ಅನ್ನು ನೋಡಲಿಕ್ಕೆ ಹೋಗ್ತಾರೆ. ಸ್ವಾಗತಕಾರ ಆಗಚ್ಚಂತು ಆಗಚ್ಚಂತು ಭವದ್ಭ್ಯ ಸರ್ವೇಭ್ಯ ಹಾರ್ದಂ ಸ್ವಾಗತಂ. ಬನ್ನಿ ಬನ್ನಿರಿ ಆಗಚ್ಚಂತು ಬನ್ನಿರಿ. ಭವದ್ಭ್ಯ ಸರ್ವೇಭ್ಯ ಹಾರ್ದಂ ಸ್ವಾಗತಂ, ನಿಮಗೆಲ್ಲರಿಗೂ ಹಾರ್ದಂ ಹೃತ್ಪೂರ್ವಕವಾದಂಥ ಸ್ವಾಗತ. ಪ್ರಬಂಧಕ, ಸ್ವಾಗತಕಾರ ಅಂದರೆ ರಿಸೆಪ್ಷನಿಸ್ಟ್, ಪ್ರಬಂಧಕ ಅಂದರೆ ಮ್ಯಾನೇಜರ್. ಆಯಿತಾ, ಇಂಗ್ಲೀಷ್ನಲ್ಲಿ ಮ್ಯಾನೇಜರ್ ಅಂತ ಕರೀತಾರೆ, ಕನ್ನಡದಲ್ಲಿ ವ್ಯವಸ್ಥಾಪಕರು ಅಥವಾ ಪ್ರಬಂಧಕರು, ಎರಡೂ ಪದವನ್ನು ಬಳಸ್ತೀವಿ. ಅತ್ರ ಆಗಚ್ಚಂತು, ಹೀಗೆ ಬನ್ನಿ. ಅತ್ರ ಆಗಚ್ಚಂತು ಇಲ್ಲಿಗೆ ಬನ್ನಿರಿ. ಪ್ರದರ್ಶಿನ್ಯ ಆರಂಭ ಇತಃ, ಈ ಪ್ರದರ್ಶಿನಿ ಅಂದರೆ ಎಕ್ಸಿಬಿಷನ್ ಶುರುವಾಗೋದು ಇಲ್ಲಿಂದ. ಆರಂಭ ಅಂದರೆ ಶುರುವಾಗೋದು, ಆರಂಭ ಇತಃ ಇಲ್ಲಿಂದ. ಅಯಂ ಶಂಕರ ಶರ್ಮ, ಇವರು ಶಂಕರ ಶರ್ಮ ಅಂತ. ಏಷ ಪ್ರದರ್ಶಿನಿ ದರ್ಶಯತಿ ವಿವರಣೋತಿ ಚ, ಇವರು ಪ್ರದರ್ಶನಿಯನ್ನು ನಿಮಗೆ ತೋರಿಸ್ತಾರೆ ಮತ್ತು ವಿವರಣೆಯನ್ನು ಮಾಡ್ತಾರೆ. ಅನೇನ ಸಹ ಗಚ್ಚಂತು, ಇವರ ಜೊತೆ ನೀವು ಹೋಗಿರಿ. ನೋಡಿ, ಅನೇನ ಸಹ, ಇಲ್ಲೊಂದು ವ್ಯಾಕರಣ ವಿಶೇಷ ಇದೆ. ಯಾವಾಗಲೂ ಸಹ ಬಂದಾಗ ತೃತೀಯ ವ್ಯಕ್ತಿ ಬರಬೇಕು ಅನ್ನುವಂಥದ್ದು ನಿಯಮ. ಆಯಿತಾ, ಸಹಯುಕ್ತೆಯ ಪ್ರಧಾನೆ ತೃತೀಯ ಅಂತ ವ್ಯಾಕರಣ ನಿಯಮ. ಹಾಗಾಗಿ ಸಹ ಅಂತ ಬಂದಾಗ ತೃತೀಯ ವಿಭಕ್ತಿ ಬರಲೇಬೇಕು. ರಾಮೇಣ ಸಹ ಸೀತಾವನಂ ಗಚ್ಚತಿ. ಆಯಿತಾ, ಜಲೇನ ವಿನ ಮೀನಃ ನ ಜೀವಂತಿ. ಸೊ ತೃತೀಯ ವಿಭಕ್ತಿ ಸಹ ಬರಬೇಕು, ವಿನ ಬೇಡ, ಸಾರಿ. ಸಹ ಅಂತಂದ್ರೆ ಜೊತೆಗೆ ಅಂತ ಅರ್ಥ. ಸೊ ಯಾವಾಗ ಜೊತೆಗೆ ಅನ್ನೋ ಪದ ಬರುತ್ತೋ ಅಂದರೆ ಸಹ ಅನ್ನೋ ಪದ ಬರುತ್ತೋ ಅಲ್ಲಿ ಎಲ್ಲ ತೃತೀಯ ತತ್ಸಂಬಂಧಿತ ಪದಂ ತೃತೀಯ ವಿಭಕ್ತಿ ಅಂತಂ ಭವತಿ, ತೃತೀಯ ವಿಭಕ್ತಿಯಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಶಂಕರ ಶರ್ಮ ಸರ್ವೇಭ್ಯ ನಮಃ, ಯಾವಳು ವಿಶ್ ಮಾಡೋದು ನಿಯಮ. ಹಾಗೆ ನಾವು ಅವನು ವಿಶ್ ಮಾಡ್ದ, ನಾವು ವಿಶ್ ಮಾಡೋದನ್ನು ಕಲಿಬೇಕು. ಯಾರಾದರೂ ಪ್ರಥಮ ಬಾರಿ ಭೇಟಿಯಾದಾಗ ನಾವು ವಿಶ್ ಮಾಡಬೇಕು ಅವರಿಗೆ. ಶಂಕರ ಶರ್ಮ ಹೇಳ್ತಾನೆ, ಸರ್ವೇಭ್ಯ ನಮ, ಎಲ್ಲರಿಗೂ ನಮಸ್ಕಾರ. ಸರ್ವೇ ನಮಸ್ತೆ, ನಮಸ್ಕಾರವು. ಶಂಕರ ಶರ್ಮ ಇತಃ ಆಗಚ್ಚಂತು, ಹೀಗೆ ಬನ್ನಿ. ಅತ್ರ ಅನೇಕ ವಿಭಾಗ ಸಂತಿ, ಇಲ್ಲಿ ಅನೇಕ ವಿಭಾಗಗಳು ಇವೆ. ಏಕೈಕಮಪಿ ಕ್ರಮಶಃ ಅವಲೋಕಯಂತ ಗಚ್ಚಮ್ಮ,
ಒಂದೊಂದನ್ನೇ ಕ್ರಮಶಃ ನೋಡ್ತಾ, ಅಂದರೆ 1 by 1 ಅಂತ ಹೇಳ್ತೀವಲ್ಲ, ಏಕೈಕಮಪಿ ಒಂದೊಂದಾಗಿ ನಾವು ಕ್ರಮವಾಗಿ ಅವಲೋಕ ಅಂತ ನೋಡುತ್ತಾ ಗಚ್ಚಾಮ ಹೋಗೋಣ. ಅರುಂಧತಿ ಮಹಾಭಾಗ ಅಂದರೆ ಜೆಂಟಲ್ಮ್ಯಾನ್ ಅಂತ ಅರ್ಥ. ಜೆಂಟಲ್ಮ್ಯಾನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಮಹಾಭಾಗ ಅಯಂ ಖಗೋಳಶಾಸ್ತ್ರ ವಿಭಾಗ ಕಲು, ಇದು ಖಗೋಳಶಾಸ್ತ್ರ ವಿಭಾಗ ಅಲ್ವಾ? ಖಗೋಳ ಅಂದರೆ ಸ್ಪೇಸಿಗೆ ಸಂಬಂಧಪಟ್ಟಿದ್ದು, ಆಸ್ಟ್ರಾಲಜಿ ಅಂತ ಕರಿತೀವಿ ಖಗೋಳಶಾಸ್ತ್ರವನ್ನು. ಆಸ್ಟ್ರಾನಮಿ ಬೇರೆ. ಆಸ್ಟ್ರಾನಮಿ ಅಂದರೆ ಜ್ಯೋತಿಷ್ಯ ಶಾಸ್ತ್ರ, ಖಗೋಳದ ಒಂದು ಭಾಗವೇ ಆಸ್ಟ್ರಾನಮಿ. ಆಯಿತಾ? ಸಾರಿ, ಆಸ್ಟ್ರಾಲಜಿ, ಕ್ಷಮಿಸಿ. ಆಸ್ಟ್ರಾಲಜಿ ಅಂದರೆ ಜ್ಯೋತಿಷ್ಯ ಶಾಸ್ತ್ರ, ಆಸ್ಟ್ರಾನಮಿ ಅಂದರೆ ಖಗೋಳಶಾಸ್ತ್ರ. ಸೊ ಆಸ್ಟ್ರಾನಮಿಯ ಒಂದು ಭಾಗವೇ ಆಸ್ಟ್ರಾಲಜಿ. ಅದಾಯ್ತಾ? ನಾನು ಮೊದಲು ತಪ್ಪು ಹೇಳಿದೆ. ಹಾಗಾಗಿ ಖಗೋಳಶಾಸ್ತ್ರ ಅಂತಂದರೆ ಆಸ್ಟ್ರಾನಮಿ. ಆ ಆಸ್ಟ್ರಾನಮಿ ವಿಭಾಗ ಅಲ್ವಾ ಇದು ಅಂತ ಕೇಳ್ತಾರೆ ಅರುಂಧತಿ. ಆಗ ಶಂಕರ ಶರ್ಮ ಆಂ ಹೌದು, ಅತ್ರ ಭಿತ್ತವು ಅನೇಕ ಚಿತ್ರಪಟ ಸ್ಥಾಪಿತ ಸಂತಿ. ಭಿತ್ತವು ಅಂದರೆ ಗೋಡೆ. ಇಲ್ಲಿ ಗೋಡೆಯಲ್ಲಿ ಅನೇಕ ಚಿತ್ರಪಟಗಳು ಇವೆ. ಅದಾಯ್ತಾ? ಚಿತ್ರಪಟ ಅಂದರೆ ಏನೇಳಿ ಪೋಸ್ಟರ್ಸ್ ಅಥವಾ ವಾಲ್ಪೇಪರ್ ಅಂತ ಹೇಳ್ತೀವಲ್ಲ ಹಾಗೆ. ಹಾಗಾಗಿ ಪೋಸ್ಟರ್ಗಳು ಅಂಟಿಸ್ಕೊಂಡಿದೆ ಸಂತಿ. ತತ್ಕಿಂ ಅದೇನದು? ತ್ವಂಪಟ, ನೀನು ಓದು. ಶಂಕರ ಶರ್ಮ ಕೇಳ್ತಾನೆ ಏನಂತ. ಇಲ್ಲಿ ಗೋಡೆ ಮೇಲೆ ಅನೇಕ ಭಿತ್ತಿಪತ್ರಗಳು ಅಥವಾ ಪೋಸ್ಟರ್ಗಳನ್ನು ಹಾಕಿದಾರಲ್ವ, ಏನದು ಓದಿ ಅಂತ ಹೇಳ್ದ. ಆಗ ಶಿವಾನಂದ ಹೇಳ್ತಾನೆ, ಅಹಂ ಪಠಾಮಿ ಭೋಹೋ, ನಾನು ಹೇಳ್ತೀನಿ. ಮಿತ್ರೋದಾಧಾರ ಪೃಥಿವೀ ಮುತದ್ಯಾಂ ಮಿತ್ರ ಕೃಷ್ಟೀ ಏಷಾ ತೈತ್ತರೀಯ ಸಂಹಿತಾಯಾ ಪಂಕ್ತಿ. ಸೂರ್ಯ ಭೂಮಿಂ ಖಗೋಳಕ್ಷೇತ್ರಂಚ ಧರತಿ ಆಕಾಶಕಾಯೇಷು ಸೂರ್ಯ ಏವ ಆಕರ್ಷಣೀಯ ಶಕ್ತಿಸ್ವರೂಪ ಚ ಅಸ್ತಿ ಇತಿ ಅಸ್ಯ ಅರ್ಥಃ. ಮಿತ್ರೋದಾಧಾರ ಪೃಥ್ವೀ ಮುತದ್ಯಾಂ ಅಂದರೆ ಮಿತ್ರ ಕೃಷ್ಟಿ ಅಂತ 2 ವಾಕ್ಯಗಳನ್ನು ಹೇಳಿದ್ರಲ್ಲ, ಇದು ತೈತ್ತರೀಯ ಸಂಹಿತೆ. ತೈತ್ತರೀಯ ಅನ್ನೋದು ದಶೋಪನಿಷತ್ತುಗಳಲ್ಲಿ ಒಂದು. ಈ ಉಪನಿಷತ್ತನ್ನು 3 ವಿಭಾಗ ಮಾಡ್ತೀವಿ: ಸಂಹಿತ, ಅರಣ್ಯಕ ಮತ್ತು ಬ್ರಾಹ್ಮಣ ಅಂತ. ಸೊ ಇದು ಸಂಹಿತೆ ಎನ್ನುವಂಥ ಭಾಗ. ಏನೇಳಿ? ತೈತ್ತರೀಯ ಬ್ರಾಹ್ಮಣ, ತೈತ್ತರೀಯ ಸಂಹಿತೆ, ತೈತ್ತರೀಯ ಅರಣ್ಯಕ, ಹೀಗೆ 3 ವಿಭಾಗ ಇರುತ್ತೆ. ಅದರಲ್ಲಿ ಸಂಹಿತೆಯ ಭಾಗ ಇದು. ಪಂಕ್ತಿ, ಇದು ಸರಿಯಾಗಿ ಓದ್ಕೊಳ್ಳಿ, ಪಂಕ್ತಿ ಅಂತ ಇದು ಉಚ್ಚಾರ. ಅದರೊಳಗೆ ಈ ಶಬ್ದ ಪಂಕ್ತಿ ಅಂತ. ಸೂರ್ಯ ಭೂಮಿಂ ಖಗೋಳಕ್ಷೇತ್ರಂಚ ಧರತಿ. ಸೂರ್ಯನೇ ಈ ಭೂಮಿಯನ್ನು ಮತ್ತು ಕ್ಷೇತ್ರವನ್ನು, ಖಗೋಳಕ್ಷೇತ್ರ ಅಂದರೆ ಸಂಪೂರ್ಣ ಸ್ಪೇಸ್, ಆಕಾಶಕಾಯಗಳನ್ನೆಲ್ಲವನ್ನು ಧರಿಸಿರುವವನು ಯಾರು? ಒಂದು ಕಂಟ್ರೋಲ್ ಇಟ್ಕೊಂಡವನು ಯಾರು? ಸೂರ್ಯ. ಆಕಾಶಕಾಯೇಷು ಸೂರ್ಯ ಏವ ಆಕರ್ಷಣೀಯ ಶಕ್ತಿ ಸ್ವರೂಪ ಚ ಅಸ್ತಿ. ಆಕಾಶಕಾಯಗಳಲ್ಲಿ ಸೂರ್ಯನೇ ಆಕರ್ಷಣೀಯ ಅಂದರೆ ಅಟ್ರಾಕ್ಟಿವ್, ಸೆಂಟರ್ ಪಾಯಿಂಟ್ ಅಂತ ಹೇಳ್ತೀವಲ್ಲ ಹಾಗೆ. ಮತ್ತು ಶಕ್ತಿ ಸ್ವರೂಪ, ಅವನು ಶಕ್ತಿಯ ಒಂದು ಆಕಾರ ಅಲ್ಲ, ಆಕಾರನೂ ಹೌದು. ಹಾಗಾಗಿ ಶಕ್ತಿ ಸ್ವರೂಪ ಚ ಅಸ್ತಿ ಅಂತ ಇತಿ ಅಸ್ಯ ಅರ್ಥ ಅಂತ ಇದರ ಅರ್ಥ. ನೋಡಿ, ಇಲ್ಲಿ ನಾವು ಸೂರ್ಯನಿಂದ ಏನು ಮಾಡ್ಬೋದು? 9 ಪ್ಲ್ಯಾನೆಟ್ಗಳು ನಮಗೆ ನೋಡಿ 9 ಗ್ರಹಗಳು, ಅವುಗಳ ಪೊಸಿಷನ್ನು ಹೇಗೆ ಏನು ಅನ್ನೋದೆಲ್ಲ ಇಲ್ಲಿ ಕಾಣ್ತಾ ಹೋಗುತ್ತೆ. ನೋಡಿ, 9 ಗ್ರಹಗಳನ್ನು ನೀವು ಇಲ್ಲಿ ನೋಡ್ಬೋದು. ಇಂಗ್ಲೀಷ್ನಲ್ಲೂ ಇದೆ. ಯಾವ ರೀತಿ ಬೇರೆ ಬೇರೆಯ ವಿಚಾರಗಳನ್ನು ಇಲ್ಲಿ ನೀವು ನೋಡ್ಕೊಳ್ತಾ ಹೋಗ್ಬೋದು. ಸೂರ್ಯನೇ ಸೆಂಟರ್ ಪಾಯಿಂಟ್, ಎಲ್ಲ ಗ್ರಹಗಳಿಗೂ ಸೂರ್ಯನೇ ಸೆಂಟರ್ ಪಾಯಿಂಟ್. ನೋಡಿ, ಎಲ್ಲ ಗ್ರಹಗಳು ಇಲ್ಲಿ ಇವೆ. ಅದಾಯ್ತಾ? ನೋಡಿ, ಯಾವ ಆಕಾರದಲ್ಲಿದೆ, ಹೇಗೆ ಓಡಾಡ್ತವೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಬರಬಹುದು. ಹೇಗೆ ಅವನು ಸೂರ್ಯ ಮೂವ್ ಆಗ್ತಾನೆ, ಸೂರ್ಯ ಮೂವ್ ಆಗೋದಿಲ್ಲ, ಆ ಗ್ರಹಗಳು, ಉಳಿದ ಗ್ರಹಗಳು ಹೇಗೆ ಆಗ್ತವೆ ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗ್ಬೋದು. ಆಯ್ತಲ್ವಾ? ಓಕೆ, ಮುಂದೆ ಹೋಗೋಣ. ಹಾಗಾಗಿ ಸೂರ್ಯನೇ ಆಕರ್ಷಣೀಯ ಶಕ್ತಿ ಸ್ವರೂಪ ಅಂತ ಹೇಳಿ ನೋಡಿದ್ರೆ ನೀವು. ಶಂಕರ ಶರ್ಮ, ಅರ್ಥವಾಗುತ್ತವಾ? ನಿಮ್ಗೆ ಅರ್ಥ ಆಯ್ತಲ್ವಾ? ಶರೀಫ, ಆಮ್ ಹೌದು ಅಂತೇಳಿ. ಶಿವಾನಂದ, ಅನ್ಯಸ್ಮಿನ್ ಚಿತ್ರಪಟೆ ಕಿಂ ಲಿಖಿತಂಬೋಹೋ, ಇನ್ನು ಬೇರೆ ಚಿತ್ರಪಟದಲ್ಲಿ ಏನು ಬರ್ಕೊಂಡಿದೆ ಅಂತ ಕೇಳಿ. ಆಗ ಧ್ರುವ ಹೇಳ್ತಾನೆ, ಅಹಂ ಪಠಾಮಿ, ನಾನು ಹೇಳ್ತೀನಿ. ಏನೇಮ ವಿಶ್ವಾಭುವನಾನಿ ತಸ್ಥು ತತಃ ಕ್ಷತ್ರಂ ಬಲಮೋಜಶ್ಚ ಜಾತಂ ಏಷ ತೈತ್ತರೀಯ ಅರಣ್ಯಕಸ್ಯ. ನಾನು ಹೇಳಿದ್ನಲ್ಲ, ಅರಣ್ಯಕ, ಬ್ರಾಹ್ಮಣ ಮತ್ತು ಸಂಹಿತ ಅಂತ. ಇದು ಅರಣ್ಯಕದ ವಾಕ್ಯ.
ಮಂತ್ರ ಅಸ್ತಿ, ಇದು ತೈತ್ರಿಯ ಅರಣ್ಯಕದ ಮಂತ್ರ ಇದೆ. ಅಸ್ಯ ಅಯಮರ್ಥ, ಈ ಶ್ಲೋಕಕ್ಕೆ ಏನರ್ಥ, ಏನೇಮ ವಿಶ್ವಭುವನಾನಿ ತಸ್ತು ಅನ್ನೋದಕ್ಕೆ ಇಲ್ಲಿದೆ ನೋಡಿ. ಸೂರ್ಯದೇವಸ್ಯ ಅನುಗ್ರಹಣೇವ ಇದಂ ವಿಶ್ವಮಸ್ತಿ. ನಿಜ, ಸೂರ್ಯದೇವನ ಅನುಗ್ರಹದಿಂದಲೇ ಈ ಜಗತ್ತು ಇದೆ. ಸರ್ವೋಪಿ ಜೀವರಾಶಿ, ಎಲ್ಲ ಜೀವರಾಶಿಗಳು ಅಸ್ಮಾತ್ ಸೂರ್ಯಾದೇವ ಬಲಂ ಓಜಶ್ಚ ಪ್ರಾಪ್ನೋತಿ, ಈ ಸೂರ್ಯನಿಂದಲೇ ಶಕ್ತಿಯನ್ನು, ಬಲಂ ಮತ್ತು ಓಜ ಕಾಂತಿ, ಗ್ಲೋ ಅಂತ ಹೇಳ್ತೀವಲ್ಲ, ಆ ಕಾಂತಿಯನ್ನು ಪಡ್ಕೊಳ್ತಾರೆ ಅಂತ ಹೇಳ್ತಾರೆ. ಹೇಗೆ ಇದು ಸೂರ್ಯನಿಂದ ಹೇಗೆ ನಾವು ಕಾಂತಿಯನ್ನು ಪಡ್ಕೊಳ್ತೀವಿ ಅಂತಂದರೆ, ನೀವು ವಿಟಮಿನ್ ಡಿ ಅಂತೆಲ್ಲ ಕೇಳಿರ್ಬೋದು, ಈಗೆಲ್ಲ ಶಾರ್ಟೇಜ್ ಇದೆ ಅಂತ. ಯಾಕೆಂದರೆ ನೀವು ಜಾಸ್ತಿ ಮನೆಯಲ್ಲೇ ಇದ್ದರೆ ವಿಟಮಿನ್ ಡಿ ಶಾರ್ಟೇಜ್ ಬರುತ್ತೆ. ಸೂರ್ಯನ ಕಿರಣಗಳಲ್ಲಿ ಅಂತಹ ಒಂದು ಸಾಮರ್ಥ್ಯ ಇದೆ, ಅಂತಹ ಒಂದು ವಿಟಮಿನ್ ಇದೆ. ನಾಟ್ ಓನ್ಲಿ ವಿಟಮಿನ್ ಡಿ, ವಿಟಮಿನ್ ಬಿ ಕೂಡ ಸ್ವಲ್ಪ ಪ್ರಮಾಣ ಸಿಗುತ್ತೆ, ಬೇರೆ ಬೇರೆ ವಿಟಮಿನ್ಗಳು ಸಿಗುತ್ತೆ, ಸಬ್ ವಿಟಮಿನ್ಗಳೆಲ್ಲವೂ. ಹಾಗಾಗಿ ಸೂರ್ಯನ ಬೆಳಕು ಕೊಡುವಷ್ಟು ಒಂದು ಚೈತನ್ಯ ಪ್ರಪಂಚದಲ್ಲಿ ಬೇರೆ ಯಾವುದೂ ಕೊಡೋದಿಲ್ಲ. ಈ ಡಿಪ್ರೆಷನ್ನಿಗೆ ಹೋಗುವಂಥವ್ರು ಕೂಡ ಸೂರ್ಯನ ಬೆಳಕಲ್ಲಿ ಜಾಸ್ತಿ ಹೊತ್ತಿದ್ರೆ ಅವರಿಗೆ ಡಿಪ್ರೆಷನ್ ಬರೋದಿಲ್ಲ. ಹಾಗಾಗಿ ಸೂರ್ಯನ ಅನುಗ್ರಹದಿಂದಲೇ ಈ ವಿಶ್ವ ಇದೆ. ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ ನೋಡಿ ನಿಮಗೆ ನೋಡಿ, ಯಾರಿಗೇ ಆಗಲಿ ರಾತ್ರಿ ಆದಾಗೆ ಜ್ವರ ಅಥವಾ ಬೇರೆ ರೋಗಗಳು ಜಾಸ್ತಿ ಆಗ್ತಾ ಬರ್ತವೆ. ರೋಗಗಳ ನೋವು ಜಾಸ್ತಿ ಆಗೋದು ನಿಮಗೆ ರಾತ್ರಿ ಆದಾಗ. ಅದರಲ್ಲೂ ರಾತ್ರಿ 1 ಗಂಟೆಯಿಂದ 3 ರಿಂದ 4 ಗಂಟೆವರೆಗಿನ ಟೈಮ್ ಇದೆಯಲ್ಲ, ಕ್ರೂಷಿಯಲ್ ಟೈಮ್. ಎಲ್ಲರಿಗೂ ಅಪಾಯ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು, ಇಂಥದ್ದೆಲ್ಲ ಆ ಟೈಮಲ್ಲೇ ಜಾಸ್ತಿ. ಯಾಕೆ ಹಗಲು ಹೊತ್ತಲ್ಲಿ ಯಾಕೆ ಕಡಿಮೆ ಆಗುತ್ತೆ ಅಂತ ಕೇಳಿದರೆ, ಹಗಲು ಹೊತ್ತಿನಲ್ಲಿ ಸೂರ್ಯನ ಕಿರಣಗಳಿಂದ ಕೋಟ್ಯಂತರ ಟೈಪಿನ ಬ್ಯಾಕ್ಟೀರಿಯಾಗಳನ್ನು ನಾವು ನಾಶ ಮಾಡ್ತಾನೆ. ಸೂರ್ಯನ ಕಿರಣಗಳು ನಾಶ ಮಾಡ್ತಾರೆ. ಆದರೆ ರಾತ್ರಿ ಅದಿಂದೇ ಇರೋದ್ರಿಂದ ಕತ್ತಲೆಯಲ್ಲಿ ಈ ಬ್ಯಾಕ್ಟೀರಿಯಾಗಳು ಮಲ್ಟಿಪ್ಲೈ ಆಗ್ತಾ ಹೋಗ್ತಾರೆ. ಆ ಮಲ್ಟಿಪ್ಲೈ ಪೀಕ್ ಅವರ್ ಮುಟ್ಟೋದೇ ರಾತ್ರಿ 2 ಗಂಟೆ 3 ಗಂಟೆಗೆ. ಆಮೇಲೆ ಒಂದು ಬ್ರಾಹ್ಮಿ ಮುಹೂರ್ತ ಬಂದ್ಬಿಡುತ್ತೆ, ಸೂರ್ಯನ ಉದಯ ಶುರುವಾಗ್ಬಿಡುತ್ತೆ. ಆದ್ದರಿಂದ ಆ ಸೂರ್ಯನ ಅನುಗ್ರಹ ಇದ್ದರೆ ಮಾತ್ರ ನಮ್ಮ ಈ ಜಗತ್ತು ಸರಿಯಾಗಿರುತ್ತೆ. ನಮಗೆ ಆಕ್ಸಿಜನ್ನು ಸಿಗುತ್ತೆ, ಎಲ್ಲವೂ ಸಿಗೋದು ಸೂರ್ಯನ ಅನುಗ್ರಹದಿಂದಲೇ. ಹಾಗಾಗಿ ಸೂರ್ಯದಿಂದಲೇ ಶಕ್ತಿ ನಮಗೆ, ಸೂರ್ಯನಿಂದಲೇ ಕಾಂತಿ, ಚರ್ಮದ ಕಾಂತಿ ಎಲ್ಲ ಬರೋದು ಯಾವುದರಿಂದ? ಸೂರ್ಯನಿಂದ. ಹಾಗಾಗಿ ನಿತ್ಯ ಒಂದು ಅರ್ಧ ಗಂಟೆ ಆದರೂ ನೀವು ಸೂರ್ಯನ ಬೆಳಕಲ್ಲಿ ಇರೋದನ್ನು ಕಲೀರಿ. ಅರುಂಧತಿ ಭೋ ವಯಸ್ಸ್ಯಾಹ, ಎಲೆ ಗೆಳೆಯರೆ ಅತ್ರ ಪಶ್ಯಂತಿ, ಇಲ್ಲಿ ನೋಡಿ, ಚಿತ್ರೇಸ್ಮಿನ್ ಚಂದ್ರ ಭೂಮಿ ಪರಿತ ಪ್ರದಕ್ಷಿಣಂ ಕುರುವನ್ ದೃಶ್ಯತೆ. ಈ ಚಿತ್ರದಲ್ಲಿ ಚಂದ್ರ ಭೂಮಿ ಪರಿತಃ ಪ್ರದಕ್ಷಿಣಂ ಕುರುವನ್ ದೃಶ್ಯತೆ. ಅವನೇನು ಮಾಡ್ತಾ ಇದ್ದಾನೆ? ಚಂದ್ರನೇ ಭೂಮಿಯ ಸುತ್ತ ತಿರುಗ್ತಾ ಇರೋದು ಕಾಣ್ತಾ ಇದೆ ನಮಗೆ ಅಂತ ಹೇಳ್ತಾರೆ. ನಿಜ. ಶಂಕರ ಶರ್ಮ ಹೇಳ್ತಾನೆ, ಹೌದು, ಚಂದ್ರಸ್ಯ ಶುಕ್ಲ ಪಕ್ಷೇ ವೃದ್ಧಿ ಕೃಷ್ಣ ಪಕ್ಷೇ ಕ್ಷಯ ಚ ಭೂಮ್ಯ ಚಲನ ಕಾರಣಾತ್ ಸಂಭವತಿ. ನಾವು 16 ಫೇಸಸ್ ಆಫ್ ಮೂನ್ ಅಂತ ಹೇಳ್ತೀವಲ್ಲ, ಈ 16 ಫೇಸಸ್ ಆಫ್ ಮೂನ್ ಯಾಕೆ ಆಗುತ್ತೆ ಅಂತಂದರೆ ಭೂಮಿಯ ಚಲನೆಯಿಂದ. ಅದನ್ನೇ ಹೇಳಿದೆ ನೋಡಿ, ಚಂದ್ರಸ್ಯ ಶುಕ್ಲ ಪಕ್ಷೇ ವೃದ್ಧಿ. ಶುಕ್ಲ ಅಂದರೆ ಬಿಳಿ ಅಂತ ಅರ್ಥ. ಚಂದ್ರ ಪ್ರತಿ ದಿವಸ ಡೆವಲಪ್ ಆಗ್ತಾ ಹೋಗೋದು. ಒಂದು ಫುಲ್ ಮೂನ್ ಡೇ ಅಂತ ಕರಿತೀವಿ, ಅದು ಹುಣ್ಣಿಮೆ. ಆಮೇಲೆ ನೋ ಮೂನ್ ಡೇ ಅಥವಾ ನ್ಯೂ ಮೂನ್ ಡೇ ಅಂತ ಕರೀತಾರೆ, ಅದು ಅಮಾವಾಸ್ಯೆ. ಆ ಶುಕ್ಲ ಪಕ್ಷದಲ್ಲಿ ವೃದ್ಧಿ ಆಗ್ತಾನೆ ಅಂದರೆ ಪ್ರತಿ ದಿವಸ ಹೆಚ್ಚಾಗ್ತಾ ಹೋಗುತ್ತೆ. ಕೃಷ್ಣ ಪಕ್ಷೇ ಕ್ಷಯ, ಕೃಷ್ಣ ಪಕ್ಷದಲ್ಲಿ ಅವನು ಕಡಿಮೆ ಆಗ್ತಾ ಬರ್ತಾನೆ. ನೋಡಿ, ಹುಣ್ಣಿಮೆ ಆದ ಮರುದಿವಸದಿಂದ ಚಂದ್ರ ಕಡಿಮೆ ಆಗ್ತಾ ಅನ್ನೋ ಒಂದು ಫೈನ್ ಡೇ ಏನೂ ಇರೋದಿಲ್ಲ, ಅದನ್ನ ಅಮಾವಾಸ್ಯೆ ಅಂತ ಕರಿತೀವಿ. ಹಾಗಾಗಿ ಚಂದ್ರ ಭೂಮಿಯ ಚಲನ ಕಾರಣ ಸಂಭವತಿ, ಇದು ಭೂಮಿಯ ಚಲನೆ ಕಾರಣದಿಂದ ಸಂಭವಿಸುತ್ತೆ. ಚಂದ್ರ ಭೂಮಿ ಪರಿತ ಪ್ರದಕ್ಷಿಣಂ ಕರೋತಿ. ನಿಜ, ಇದು ನಿಮ್ಗೆ ಗೊತ್ತಿರುವಂಥದ್ದು, ವಿಜ್ಞಾನವು ಹೇಳಿದೆ ಅದನ್ನು. ಚಂದ್ರನು ಭೂಮಿಯ ಸುತ್ತಲೂ ಭೂಮಿಂ ಪರಿತಃ ಪ್ರದಕ್ಷಿಣಂ ಕರೋತಿ, ಭೂಮಿಯ ಸುತ್ತಲೂ ತಿರುಗ್ತಾನೆ. ನೋಡಿ, ಇಲ್ಲೂ ಅಷ್ಟೇ, ಈ ಪರಿತಃ ಅಂತ ಪದ ಬಂದಾಗ ಏನು ಬರಬೇಕು? ಅಲ್ಲಿ ದ್ವಿತೀಯ ವಿಭಕ್ತಿ ಬರಬೇಕು. ಪರಿತಃ ಬಂದಾಗ ಯಾವಾಗಲೂ ದ್ವಿತೀಯ ವಿಭಕ್ತಿ. ಪರಿತಃ ಅಂತ ಸುತ್ತಲೂ ಅಂತ ಅರ್ಥ. ಶಿಕ್ಷಕಂ ಪರಿತಃ ಛಾತ್ರಾಃ ಸಂತಿ, ಭೂಮಿಂ ಪರಿತಃ ಶನಿ ಸಂಚರತಿ. ಅರ್ಥ ಆಯ್ತಾ? ಹಾಗೆ ಶಾಲಾಂ ಪರಿತಃ ಛಾತ್ರಾಃ ಕ್ರೀಡಂತಿ. ಹಾಗೆ ಸುತ್ತಲೂ ಅಂತ ಅರ್ಥ. ಪ್ರದಕ್ಷಿಣಂ ಕರಿತೀವಿ, ಪ್ರದಕ್ಷಿಣೆ ಮಾಡ್ತಾನೆ. ಇತ್ಯಂಶ ಮಹಾಭಾರತೇವ ನಿರೂಪಿತ. ನಿಮ್ಗೆ ಗೊತ್ತು, ಮಹಾಭಾರತ ವೇದವ್ಯಾಸದಿಂದ ರಚಿಸಲ್ಪಟ್ಟಂಥದ್ದು ಜಗತ್ತಿನ ಅತಿ ದೊಡ್ಡ ಗ್ರಂಥ. ಅಷ್ಟು ದೊಡ್ಡ ಗ್ರಂಥ ಯಾವುದೂ ಇಲ್ಲ. ಹಾಗಾಗಿ ಮಹಾಭಾರತದಲ್ಲಿ ಹೇಳಲ್ಪಟ್ಟಿದೆ ಈ 16 ಫೇಸಸ್ ಆಫ್ ಮೂನ್ ಬಗ್ಗೆ. ಜನ್ಮ ವೃದ್ಧಿ ಕ್ಷೇಶ್ಚಾಸ್ಯ ಪ್ರತ್ಯಕ್ಷೇನೋಪಲಭ್ಯತೆ ಸಾತು ಚಾಂದ್ರಮಸಿ ವೃತ್ತಿರ್ನ ತು ತಸ್ಯ ಶರೀರ್ನಃ. ಜನ್ಮವೃದ್ಧಿ ಕ್ಷೇಶ್ಚಾಸ್ಯ ಪ್ರತ್ಯಕ್ಷೇನೋಪಲಭ್ಯತೆ. ನಮಗೆ ಚಂದ್ರನ ಕ್ಷಯ ಮತ್ತು ವೃದ್ಧಿಗಳೆಲ್ಲ ಪ್ರತ್ಯಕ್ಷವಾಗಿ ಸಿಗ್ತಾ ಇದೆ, ಕಂಡು ಬರ್ತಾ ಇದೆ. ಉಪಲಭ್ಯತೆ ನೋಡಲಿಕ್ಕೆ, ಪ್ರತ್ಯಕ್ಷೇನ ಉಪಲಭ್ಯತೆ ಅಂದರೆ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಸಾತು ಚಂದ್ರಮಸಿ, ಆ ಚಂದ್ರನ ಬೆಳಕು ಇದೆಯಲ್ಲ, ಅದು ವೃತ್ತಿರ್ನತು ತಸ್ಯ ಶರೀರನ, ಅವನ ತಿರುಗುವಿಕೆಯಿಂದ ಆಗ್ತಾ ಬರುತ್ತೆ. ವೃತ್ತಿಯನ್ನು ತಿರುಗೋದು.
ತಿರುಗೋದ್ರಿಂದ ಆಗುತ್ತೆ ಹೊರತು ಶರೀರದಿಂದಲ್ಲ. ಶರೀರ ದೊಡ್ಡ ಕ್ಷಣ ಆಗೋದಿಲ್ಲ. ಅವನು ತಿರುಗುವಿಕೆಯಿಂದ ನಮಗೆ ಹಾಗೆ ಕಾಣಿಸುತ್ತೆ. ನೋಡಿ, ನಿಮಗೆ 16 ಫೇಸಸ್ ಆಫ್ ಮೂನನ್ನು ತೋರಿಸ್ತೀನಿ. ಇಲ್ಲಿದೆ ನೋಡಿ, ಇದು ಚಂದ್ರನ ಒಂದು ಕಲೆ ಅಂತ ಕರಿತೀವಿ. ಷೋಡಶ ಕಲಾ ನೋಡಿ, ಹೇಗೆ ನೀವು ಹೇಗೆ ಬೇಕಾದ್ರೆ ತಗೋಬೋದು. ಇಲ್ಲಿಂದ ತೊಗೊಂಡು ನೋಡಿ, ದೊಡ್ಡಾಗ್ತಾ ಬಂತು. ಇದು ಶುಕ್ಲ ಪಕ್ಷ ನೋಡಿ, ಸ್ವಲ್ಪ ಬೆಳ್ಳಿಗಿತ್ತು, ಬೆಳ್ಳಿಗೆ ಫುಲ್ ಮೂನ್. ಇಲ್ಲಿಂದ ಕಡಿಮೆ ಆಗ್ತಾ ಹೋಗಿ ಕಡಿಮೆ ಇಲ್ಲದೆ ಇದ್ದಂಗೆ ಆಗ್ತದೆ. ಹಾಗೆ 16 ಫೇಸಸ್ ಆಫ್ ಮೂನ್. ನೀವು ಇದನ್ನು ಇನ್ನೂ ನೋಡ್ಕೊಬೋದು. ಅದರ ಆ ಮೂನ್ ಏನು ಹೇಳ್ತಾರೆ, ಏನು ಕ್ರೆಸೆಂಟ್ ಮೂನ್ ಅಂತ ಹೇಳೋದು, ನ್ಯೂ ಮೂನ್ ಅಂತ ಹೇಳೋದು ಅಂತ, ವ್ಯಾಕ್ಸಿಂಗ್ ಹಾಫ್, ವ್ಯಾಕ್ಸಿಂಗ್ ಗಿಬೋಸ್ ನೋಡಿ, ಯಾವ್ಯಾವ ನಮೂನೆ ಇದೆ ನೋಡ್ಬೋದು. ಹಾಗಾಗಿ ಇದೆಲ್ಲ ಚಂದ್ರನ ಕಲೆಗಳು ಅಥವಾ ಚಂದ್ರನ 16 ಮುಖಗಳು. ಯಾವುದರಿಂದ ಆಗ್ತವೆ? ಭೂಮಿಯ ಚಲನೆಯಿಂದ ಆಗುವಂಥದ್ದು. ಅರ್ಥ ಆಯ್ತಾ? ಇವನು ಭೂಮಿಯ ಸುತ್ತಲೂ ಸುತ್ತಿರುತ್ತಾನೆ ನೋಡಿ. ಇದನ್ನು ನೀವು ನೋಡ್ಬೋದು ಹೇಗೆ ಆಗತ್ತೆ. 14ನೇ ದಿವಸ ಏನಿಲ್ಲ, 15 16 ಹೀಗೆ. ಆಯಿತಾ? ಹಾಗೆ ಈಗ ಶರೀಫ ಹೇಳ್ತಾನೆ, ಭೋ ಮಹಾಭಾಗ, ಎಲೆ ಜೆಂಟಲ್ಮೆನ್, ಖಗೋಳ ವಿಜ್ಞಾನ ವಿಷಯ ಅಸ್ಮತ್ಪೂರ್ವಜೈ ಭಾರತೀಯ ಕೈ ವಿಷಯ ನಿರೂಪಿತ ಸಂತಿ. ಅವನು ಭಾಳ ಒಳ್ಳೆಯ ಪ್ರಶ್ನೆ ಕೇಳ್ತಾನೆ. ಖಗೋಳ ವಿಜ್ಞಾನ ವಿಷಯದಲ್ಲಿ ಅಂದರೆ ಆಸ್ಟ್ರಾನಮಿ ಬಗ್ಗೆ, ಅಸ್ಮತ್ ಪೂರ್ವಜೈ ನಮ್ಮ ಪೂರ್ವಜರಿಂದ, ಭಾರತೀಯರಿಂದ ಅಂದರೆ ನಮ್ಮ ಪೂರ್ವಜ ಭಾರತೀಯರಿಂದ ಕೈ ಕೆ ವಿಷಯ ನಿರೂಪಿತ ಸಂತಿ. ಯಾರ್ಯಾರಿಂದ ಯಾವ್ಯಾವ ವಿಷಯಗಳು ನಿರೂಪಿಸಲ್ಪಟ್ಟಿವೆ ಅಂತ ಪ್ರಶ್ನೆಯನ್ನು ಮಾಡ್ತಾನೆ. ಆಗ ಶಂಕರ್ ಶರ್ಮ ಹೇಳ್ತಾನೆ, ಶೃಣುತ ಕೇಳಿಸ್ಕೊ, ಸಂಕ್ಷೇಪೇಣ ಕಥೆಯಾಮಿ, ಭಾಳ ಸಂಕ್ಷೇಪವಾಗಿ ಹೇಳ್ತೇನೆ. ಆರ್ಯಭಟ, ಭಾಸ್ಕರಾಚಾರ್ಯ, ವರಾಹಮಿರಾದಯ ಪ್ರಖ್ಯಾತ ಖಗೋಳಶಾಸ್ತ್ರಜ್ಞ. ಆರ್ಯಭಟರು, ಭಾಸ್ಕರಾಚಾರ್ಯರು, ವರಾಹಮಿಯರು ಮೊದಲಾದವರೆಲ್ಲ ಬಹಳ ಪ್ರಖ್ಯಾತರಾದಂಥ ಖಗೋಳಶಾಸ್ತ್ರಜ್ಞರು. ಅವರು ಭಾರತದ ಖಗೋಳಕ್ಕೆ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂದರೆ ಖಗೋಳ ವಿಜ್ಞಾನ ಕ್ಷೇತ್ರಕ್ಕೆ. ಹಾಗಾಗಿ ನಮ್ಮ 4 ಉಪಗ್ರಹಗಳಿಗೆ, ಸ್ಯಾಟಲೈಟ್ಗಳಿಗೆ ಆರ್ಯಭಟ 1 2 3 4 ಅಂತ ಇಟ್ಟಿದ್ದಾರೆ. ಆಮೇಲೆ ಭಾಸ್ಕರಾಚಾರ್ಯ 1 2 3 4 ಅಂತ ಇಟ್ಟಿದ್ದಾರೆ. ಅಂದರೆ ಅಷ್ಟು ಕೊಡುಗೆಯನ್ನು ಕೊಟ್ಟಂಥವ್ರು. ಆದ್ದರಿಂದ ಆರ್ಯಭಟ, ಭಾಸ್ಕರಾಚಾರ್ಯ, ವರಾಹಮಿಹಿರ ಮೊದಲಾದವರು ಪ್ರಖ್ಯಾತ ಖಗೋಳಶಾಸ್ತ್ರಜ್ಞರು, ಬಹಳ ಪ್ರಖ್ಯಾತ ಅಂತ ಖಗೋಳಶಾಸ್ತ್ರಜ್ಞರು. ಏತೈ ಸ್ವಕೀಯೈ ಗ್ರಂಥೇಶು, ಇವರಿಂದ ತಮ್ಮ ಗ್ರಂಥಗಳಲ್ಲಿ ಗುರುತ್ವಾಕರ್ಷಣಂ ಅಂದರೆ ಗ್ರಾವಿಟೇಷನಲ್ ಫೋರ್ಸ್, ಸೂರ್ಯಗ್ರಹಣಂ ಸೋಲಾರ್ ಎಕ್ಲಿಪ್ಸ್, ಚಂದ್ರಗ್ರಹಣಂ ಲೂನಾರ್ ಎಕ್ಲಿಪ್ಸ್, ಉಲ್ಕಾಪಾತ ಮೀಟಿಯೋರೈಟ್ಸ್ ಅಂತ ಕರೀತಾರೆ, ಸರಿಯಾಗಿ ನೋಡ್ಕೊಳ್ಳಿ, ಮೀಟಿಯೋರೈಟ್ಸ್, ಧೂಮಕೇತು ಅಂದರೆ ಕಾಮೆಟ್ಸ್ ಅಂತ ಕರೀತಾರೆ, ಗ್ರಹಾಣಾಂ ಚಲನಂ ಮೂಮೆಂಟ್ ಆಫ್ ದಿ ಪ್ಲ್ಯಾನೆಟ್ಸ್, ಗ್ರಹಗಳ ಚಲನೆ, ನಕ್ಷತ್ರಾಣಾಂ ಗತಿ, ನಕ್ಷತ್ರಾಣಾಂ ಗತಿ ಅಂತಂದರೆ ಈ ನಕ್ಷತ್ರಗಳು ಕೂಡ ಮೂವ್ ಆಗ್ತವೆ. ನಕ್ಷತ್ರಗಳು ಏನಡಿ ನಾಶವನ್ನು ಹೊಂದ್ತವೆ. ಹಾಗಾಗಿ ಆ ಶೂಟಿಂಗ್ ಸ್ಟಾರ್ಸ್ ಅಂತ ಕರೀತಾರೆ ನೋಡಿ, ನಕ್ಷತ್ರಗಳು ಮೂವ್ ಆಗಿ ಸಾಯ್ತವೆ, ಶೂಟಿಂಗ್ ಸ್ಟಾರ್ಸ್ ಅಂತ ಕರೀತಾರೆ. ಆಮೇಲೆ ಜಂಜಾವಾತ ಹರಿಕೇನ್, ಸುಂಟ್ರಗಾಳಿ ಅಂತೆಲ್ಲ ಕರಿತೀವಲ್ಲ ಅದು. ಭೂಕಂಪನಕ್ಕೆ ಇಲ್ಲಿ ಉಲ್ಕಾಪಾತ ಮೀಟಿಯೋರೈಟ್ಸ್ ಅಂತ ಹೇಳಿದ್ದೀನಿ. ಭೂಕಂಪನ ಅಂದರೆ ಅರ್ಥಕ್ವೇಕ್, ಭೂಮಿ ಬಾಯಿ ತೆರೆಯುವಂಥದ್ದು ಅಥವಾ ಜ್ವಾಲಾಮುಖಿ ಇಂಥದ್ದೆಲ್ಲ ಆಗೋದು. ಇತ್ಯಾದೀನಾಂ ವಿಷಯ ಬಹವೋ ಅಂಶ ಸಪ್ರಮಾಣಂ ನಿರೂಪಿತಾ ಸಂತಿ. ಈ ಎಲ್ಲ ವಿಷಯದಲ್ಲಿ ಭಾರತೀಯರು ಸಪ್ರಮಾಣಂ ಪ್ರಮಾಣ ಸಹಿತವಾಗಿ ವಿವರಣೆ ಮಾಡಿದ್ದಾರೆ. ಯಾವ ಸಂದರ್ಭದಲ್ಲಿ ಧೂಮಕೇತು ಆಗುತ್ತೆ, ಯಾವ ಸಂದರ್ಭದಲ್ಲಿ ಉಲ್ಕಾಪಾತ ಆಗುತ್ತೆ, ಚಂದ್ರಗ್ರಹಣ ಹೇಗೆ, ಸೂರ್ಯಗ್ರಹಣ ಹೇಗೆ, ಇವೆಲ್ಲವನ್ನು ಕೂಡ ಅವರು ಭಾಳ ಚೆನ್ನಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಸೋಲಾರ್ ಎಕ್ಲಿಪ್ಸ್ ಅಥವಾ ಸೂರ್ಯಗ್ರಹಣ ನೋಡಿ, ಸೂರ್ಯಗ್ರಹಣ ಹೇಗಾಗತ್ತೆ. ಆ್ಯಕ್ಚುಲಿ ವಾಸ್ತವಿಕ ಗ್ರಹಣಗಳ ಬಗ್ಗೆ ಹೇಳಿದ್ದು ವರಾಹಮಿಹಿರ. ಈ ಸೂರ್ಯಗ್ರಹಣದ ಬಗ್ಗೆ ಏನು ಹೇಳ್ತಾನೆ ಅವನು ಅಂತಂದರೆ, ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಆಗುತ್ತೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಆಗುತ್ತೆ.
ಇದು ನೋಡಿ 2020ರಲ್ಲಿ ಬಂದಂಥ ಸೋಲಾರ್ ಎಕ್ಲಿಪ್ಸ್. ಇದು ಇತ್ತೀಚೆಗಷ್ಟೇ ಆಗಿರುವಂಥದ್ದು. ನೀವು ನೋಡಿದ್ದೀರಿ ಟಿ ವಿಯಲ್ಲಿ, ಇದರಲ್ಲೆಲ್ಲ ಇದ್ದಾವೆ. ಹಾಗೆ ಅಲ್ಲಿ ಸೋಲಾರ್ ಎಕ್ಲಿಪ್ಸ್ ಆದ ನಂತರ ಬರುವಂಥದ್ದು ಲೂನಾರ್ ಎಕ್ಲಿಪ್ಸ್. ಲೂನಾರ್ ಅಂದ್ರೇನು? ಚಂದ್ರ ಅಂತ ಅರ್ಥ. ಈ ಚಂದ್ರನ ಗ್ರಹಣ ಹೇಗಾಗತ್ತೆ ಅಂತಂದರೆ, ಸೂರ್ಯ ಮತ್ತು ಚಂದ್ರರ ನಡುವೆ ಭೂಮಿ ಬಂದಾಗ, ಸೂರ್ಯ ಮತ್ತು ಚಂದ್ರರ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಆಗತ್ತೆ. ನೆನ್ಪಿಟ್ಕೊಳ್ಳಿ, ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ, ಸೂರ್ಯ ಮತ್ತು ಭೂಮಿಯ ನಡುವೆ ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ ಚಂದ್ರ ಬಂದಾಗ ಸೂರ್ಯಗ್ರಹಣ, ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಆಗುತ್ತೆ. ಹಾಗಾಗಿ ಚಂದ್ರಗ್ರಹಣ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಇಲ್ಲಿ ಅವರು ತೋರಿಸಿದ್ದಾರೆ. ನಾವು ನೋಡ್ಬೋದು, ಇಂಟರ್ನೆಟ್ಟಲ್ಲಿ ನೀವು ಇದನ್ನೆಲ್ಲ ನೋಡ್ತಾ ಹೋಗ್ಬೋದು. ಅದಾಯ್ತಾ? ನಾನು ಸುಮ್ಮನೆ ನಿಮಗೆ ನಿಮ್ಮ ಜ್ಞಾನಕ್ಕಾಗಿ ತೋರಿಸ್ತಾ ಇದ್ದೇನೆ. ಇದು ಲೂನಾರ್ ಎಕ್ಲಿಪ್ಸ್ ಆಯಿತು. ಇನ್ನು ಅರ್ಥಕ್ವೇಕ್, ಭೂಕಂಪನಂ ಅಂತ ಹೇಳಿದ್ರಲ್ಲ, ಇದು ಮೀಟಿಯೋರೈಟ್ಸ್, ಉಲ್ಕಾಪಾತ. ಏನು ಹೇಳಿ? ಮೀಟಿಯೋರೈಟ್ಸ್ ಅಂದ್ರೇನು? ಉಲ್ಕಾಪಾತ, ಉಲ್ಕೆಗಳು ಆಕಾಶದಿಂದ ಬೀಳುವಂಥದ್ದು. ಉಲ್ಕೆಗಳು ಹೇಗೆ ಬೀಳ್ತವೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ ನೋಡಿ, ಯಾವ ರೀತಿ ಬೀಳ್ತವೆ ಅಂತ. ಅಂದರೆ ಆಕಾಶದಿಂದ ಬಂದು ಭೂಮಿಯ ಈ ವಾತಾವರಣಕ್ಕೆ ಪ್ರವೇಶ ಮಾಡಬೇಕಾದ್ರೆ ಆ ಘರ್ಷಣೆಗೆ ಫ್ರಿಕ್ಷನ್ ಆಗತ್ತೆ ಅಲ್ಲಿ, ಅದರಿಂದ ಅವು ಬೆಂಕಿಯನ್ನು ಹತ್ಕೊಳ್ತವೆ. ಸೊ ಬೆಂಕಿ ಹತ್ಕೊಂಡು ಬಂದು ಭೂಮಿಯಲ್ಲಿ ಬೀಳ್ತವೆ ನೋಡಿ. ಇದು ಉಲ್ಕಾಪಾತದ ಚಿತ್ರ. ಉಲ್ಕಾಪಾತ ಆದಮೇಲೆ ಬರುವಂಥದ್ದು ಭೂಕಂಪನ ಅಂತ ಹೇಳಿ ನೋಡಿ, ಅರ್ಥಕ್ವೇಕ್ ಯಾವ ರೀತಿ ಆಗಿದೆ, ಅದರ ಪರಿಣಾಮ ಏನು ಅನ್ನೋದನ್ನು ನೀವು ನೋಡ್ಬೋದು. ಅದಾದ ನಂತರ ಬರುವಂಥದ್ದು ಹರಿಕೇನ್ ಅಥವಾ ಝಂಜಾವಾತ ಅಂತ ಹೇಳಿದ್ರು ನೋಡಲಿ. ಝಂಜಾವಾತ ಹೇಗಾಗತ್ತೆ ನೋಡಿ, ಟಾರ್ನೆಡೋ ಅದನ್ನೆಲ್ಲ, ಟಾರ್ನೆಡೋ, ಹರಿಕೇನು, ಆಮೇಲೆ ಇನ್ನೊಂದೆಷ್ಟು ಶಬ್ದಗಳಿದೆ ಇಂಗ್ಲೀಷ್ನಲ್ಲಿ, ಬಟ್ ಅದಕ್ಕೆಲ್ಲ ನಮ್ಮಲ್ಲಿ ಕನ್ನಡದಲ್ಲಿ ಸುಂಟ್ರ ಗಾಳಿ ಅಂತ ಕರಿತಾರೆ. ಸುಂಟ್ರ ಗಾಳಿ ಅಂದರೆ ಈ ರೀತಿ ಆಗುತ್ತೆ, ಸಮುದ್ರದಿಂದ ಹುಟ್ಟುತ್ತೆ ಅದು. ಹಾಗಾಗಿ ಈ ಝಂಜಾವಾತ ಯಾವ ರೀತಿ ಆಗತ್ತೆ ಅನ್ನೋದನ್ನೆಲ್ಲ ವಿವರಣೆಯನ್ನು ಮಾಡಿದ. ಸೊ ಕಾಮೆಟ್ಸ್ ಅಂದರೆ ಧೂಮಕೇತು ಅಂತ ಹೇಳಿದ್ವಲ್ಲ, ಧೂಮಕೇತು ನೋಡಿ ಹೇಗಿರುತ್ತೆ. ಹ್ಯಾಲಿ ಧೂಮಕೇತು ಅಥವಾ ಬೇರೆ ಬೇರೆ ಧೂಮಕೇತುಗಳನ್ನು ನೀವು ನೋಡಿದ್ದೀರಿ. ಅದು ನೋಡಿ ಹೇಗೆ, ಹೀಗೆ ಏನಾಗಿದೆ ಎಲ್ಲ ವಿವರಣೆಯನ್ನು ಮಾಡಿದ್ದಾರೆ. ಆ್ಯಕ್ಚುಲಿ ವರಾಹಮಿಹಿರನ ಕೊಡುಗೆ ಭಾಳ ಅದ್ಭುತವಾದದ್ದು. ಈ ಧೂಮಕೇತು, ಉಲ್ಕಾಪಾತ, ಗ್ರಹಣಾಂ ಚಲನಂ, ಗ್ರಹಣಾಂ ಅಂದರೆ ಪ್ಲ್ಯಾನೆಟ್ಸ್ಗಳ ಮೂಮೆಂಟ್, ಪ್ಲ್ಯಾನೆಟ್ಸ್ಗಳು ಹೇಗೆ ಮೂವ್ ಆಗ್ತವೆ ಅನ್ನೋದನ್ನೆಲ್ಲ ತೋರಿಸ್ಕೊಟ್ಟವನು ವರಾಹಮಿಹಿರ. ಗಣಿತ ಕ್ಷೇತ್ರ ಭಾರತೀಯಾನಾಂ ಯೋಗದಾನಂ ಕಿಂ, ಗಣಿತ ಕ್ಷೇತ್ರದಲ್ಲಿ ಭಾರತೀಯರ ಯೋಗದಾನ ಏನು? ಅದಕ್ಕೆ ಶಂಕರ್ ಶರ್ಮಾ ಹೇಳ್ತಾನೆ, ಆಗಚ್ಚಂತು ಬನ್ನಿ ಗಣಿತ ವಿಭಾಗಂ ಗಚ್ಚಾಮ, ಗಣಿತ ವಿಭಾಗಕ್ಕೆ ಹೋಗೋಣ ಅಂತ ಹೇಳ್ತಾನೆ. ಆಗ ಧ್ರುವ ಹೇಳ್ತಾನೆ, ಕಿಂಭೋಹೋ ಚಿತ್ರಪಟ ದೃಶ್ಯಂತೆ, ಏನಪ್ಪ ಇದು, ಚಿತ್ರಪಟಗಳು ಕಾಣಿಸ್ತಾ ಇವೆ, ಸರ್ವಂ ಈಕ್ಷಿತುಂ ಎಲ್ಲವನ್ನು ನೋಡಲಿಕ್ಕೆ ಆ ದಿನಂ ಅವಲೋಕನಂ ಅಪೇಕ್ಷಿತಂ, ಎಲ್ಲವನ್ನು ನಾವು ಈಕ್ಷಿತವನ್ನು ನೋಡಲಿಕ್ಕೆ ಆ ದಿನ, ಇಡೀ ದಿನ, ಆ ದಿನ ಅಂದರೆ ನೋಡಿ ಇಡೀ ದಿನ, ಅವಲೋಕನಂ ಅಪೇಕ್ಷಿತಂ ನೋಡೋದು ಅಪೇಕ್ಷಿತವಾಗಿದೆ ಅಂದರೆ ಬೇಕಾಗಿದೆ. ನಾವು ನೋಡಬೇಕು ಅಂತಾದರೆ ಇಡೀ ದಿನವನ್ನು ಇಲ್ಲಿ ನಾವು ಖರ್ಚು ಮಾಡಬೇಕು, ಸ್ಪೆಂಡ್ ಮಾಡಬೇಕು, ಅಷ್ಟು ಚಿತ್ರಪಟಗಳಿದೆ ಅಂತ ಹೇಳ್ತಾನೆ. ಆಗ ಶಂಕರ ಶರ್ಮಾ ಹೇಳ್ತಾನೆ, ಹೌದು, ಅಂಕಸ್ಥಾನಾಧಾರಿತ ಮೂಲ್ಯ ನಿಶ್ಚಯ ಶೂನ್ಯಸ್ಯ ಯೋಗದಾನಂ ಭಾರತೀಯಾನಾಮೇವ ಅಸ್ತಿ. ಅಂಕಸ್ಥಾನಾಧಾರಿತ ಮೂಲ್ಯ ನಿಶ್ಚಯ, ಅಂಕಸ್ಥಾನ ಅಂತಂದರೆ ನಂಬರ್ಸ್, ಆ ನಂಬರ್ಗಳು ನೋಡಿ ಎರಡು ಬರುತ್ತೆ, ಅಂಕ ಮತ್ತು ಸಂಖ್ಯೆ ಅಂತ. 0ದಿಂದ 9ರವರೆಗೆ ಬರೋದಕ್ಕೆ ಅಂಕ ಅಂತ ಕರಿತೀವಿ, ಆಮೇಲೆ 10ರಿಂದ ಶುರುವಾಗೋದಕ್ಕೆ ಸಂಖ್ಯೆ ಅಂತ ಕರಿತೀವಿ. ಹಾಗೆ ಅಂಕಸ್ಥಾನ ಅಂದರೆ ಇಲ್ಲಿ ಅರ್ಥಮೆಟಿಕ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ನೀವು ಮ್ಯಾಥಮೆಟಿಕ್ಸಲ್ಲಿ 3 ವಿಭಾಗವನ್ನು ನೋಡ್ತೀರಿ, ಅರ್ಥಮೆಟಿಕ್, ಜಾಮೆಟ್ರಿ ಆ್ಯಂಡ್ ರೇಖಾಗಣಿತ, ಬೀಜಗಣಿತ, ಆಲ್ಜಿಬ್ರಾ. ಸೊ ಅರ್ಥಮೆಟಿಕ್, ಆಲ್ಜಿಬ್ರಾ ಆ್ಯಂಡ್ ಜಾಮೆಟ್ರಿ. ನಾವು ಕನ್ನಡದಲ್ಲಿ, ಕನ್ನಡ ಮೀಡಿಯಮಲ್ಲಿ ಓದಿದ್ದು ನಾನು. ಆಗ ಕನ್ನಡದಲ್ಲಿ ಹೇಳೋದಾದರೆ ರೇಖಾಗಣಿತ, ಬೀಜಗಣಿತ ಮತ್ತು ಅಂಕಗಣಿತ ಅಂತ 3 ವಿಭಾಗಗಳಿದೆ. ಹಾಗೆ ಅಂಕಸ್ಥಾನಾಧಾರಿತ ಮೂಲ್ಯ ನಿಶ್ಚಯ ಅಂದರೆ ಫೇಸ್ ವ್ಯಾಲ್ಯೂ,
ಫೇಸ್ ವ್ಯಾಲ್ಯೂ ಪ್ಲೇಸ್ ವ್ಯಾಲ್ಯೂ ಎರಡೂ ಬರುತ್ತೆ. ಹಾಗಾದರೆ ಬೆಲೆಯನ್ನು ನಾವು ನಿರ್ಧಾರ ಮಾಡೋದು ಅದರ ಸ್ಥಾನದ ಮೇಲೆ. ಶೂನ್ಯ ಎಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಎಲ್ಲ ಇದರದ್ದು ಸ್ಥಾನ ಹಿಂದೆ ಮುಂದೆ ಆಗುತ್ತೆ. ಹಾಗೆ ಶೂನ್ಯಸ್ಯ ಯೋಗದಾನ, ಶೂನ್ಯದ ಸ್ಥಾನ ಎಲ್ಲಿದೆ ಅನ್ನೋದ ಮೇಲೆ ಪ್ರತಿಯೊಂದು ಅಂಕೆಗಳಿಗೂ ಅವುಗಳ ಮೂಲ್ಯ ನಿಶ್ಚಯ ಆಗುತ್ತೆ. ಅದನ್ನು ಕೊಟ್ಟವನು ಭಾರತೀಯ ನೇಮ. ಅದರ ಯೋಗದಾನ ಯಾರ್ದು ಯೋಗದಾನ ಅಂದರೆ ಕಾಂಟ್ರಿಬ್ಯೂಷನ್ ಭಾರತೀಯ ನಾಮೇವ ಅಸ್ತಿ, ಭಾರತೀಯರದ್ದೇ. ಅರುಂಧತಿ ಭಾಸ್ಕರಾಚಾರ್ಯಸ್ಯ ಲೀಲಾವತಿ ಗ್ರಂಥೆ ಬಹವ ವಿಷಯ ನಿರೂಪಿತ ಹಕ್ಕಲು. ಭಾಸ್ಕರಾಚಾರ್ಯರ ಲೀಲಾವತಿ ಎನ್ನುವಂಥ ಗ್ರಂಥದಲ್ಲಿ ಬಹಳ ವಿಷಯಗಳು ನಿರೂಪಿಸಲ್ಪಟ್ಟಿದೆ ಅಲ್ವೇ ಅಂತ ಕೇಳಿದೆ. ನೋಡಿ, ಇಲ್ಲಿ ಈ ಭಾರತೀಯರ ಯೋಗದಾನ ಅಂತ ಹೇಳಿದ್ರು. ಆರ್ಯಭಟನ ಯೋಗದಾನ ಜಾಸ್ತಿ. ಶೂನ್ಯದ ವ್ಯಾಲ್ಯೂಯೇಷನನ್ನು ಮಾಡಿಕೊಟ್ಟವನು, ಅಂದರೆ ಶೂನ್ಯದ ಬೆಲೆಯನ್ನು ತಿಳಿಸ್ಕೊಟ್ಟವನು ಯಾರು? ಆರ್ಯಭಟ. ಹಾಗಾದರೆ ಶೂನ್ಯಲಿಂದ ಬಂತು ಕೇಳಿದ್ರೆ ಋಗ್ವೇದ ಒಂದು ಮಂತ್ರ ಇದೆ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ. ಹಾಗೆ ಪೂರ್ಣದಿಂದಲೇ ಎಲ್ಲದೂ ಬಂದಿರೋದು. ಆದ್ದರಿಂದ ಆ ಪೂರ್ಣದಿಂದ ಏನು ತೆಗೆದರೂ ಪೂರ್ಣನೇ ಇರುತ್ತೆ, ಪೂರ್ಣಕ್ಕೆ ಹಾಕಿದರೂ ಪೂರ್ಣನೇ ಇರುತ್ತೆ, ಪೂರ್ಣವನ್ನು ಗುಣಿಸಿದರೂ ಪೂರ್ಣವೇ ಆಗಿರುತ್ತೆ. ಸೊ ಏನು ಮಾಡಿದರೂ ಪೂರ್ಣನೇ. ಪೂರ್ಣ ಅಂದರೆ ಶೂನ್ಯ ಅಂತ ಅರ್ಥ. ಎಲ್ಲವೂ ಇರುವಂಥದ್ದು ಶೂನ್ಯ ಅಂದರೆ ಪೂರ್ಣ. ಈ ಝೀರೋ ಅಂದರೆ ಝೀರೋದಲ್ಲಿ ಎಲ್ಲವೂ ಇದೆ. ಹಾಗೆ ಅದನ್ನು ತಿಳಿಸ್ಕೊಟ್ಟವನು. ಆದರೆ ಭಾಳಷ್ಟು ಜನ ಹೇಳ್ತಾರೆ ಆರ್ಯಭಟ ಕಂಡುಹಿಡಿದ ಝೀರೋವನ್ನು ಅಂತ. ಖಂಡಿತ ಆರ್ಯಭಟ ಕಂಡುಹಿಡಿದಿದ್ದಲ್ಲ. ಯಾಕಂದರೆ ಆರ್ಯಭಟ ಅದರ ಸ್ಥಾನವನ್ನು ಝೀರೋ ಎಲ್ಲ ಹಾಕಿದರೆ ಏನಾಗುತ್ತೆ ಅಂತ ಹೇಳ್ಕೊಟ್ಟವನು ಆರ್ಯಭಟ. ಏಕೆಂದರೆ ಸಾವಿರಾರು ವರ್ಷಗಳಿಂದ ಈಗ ರಾಮಾಯಣ ಮಹಾಭಾರತ ಅಥವಾ ಅದಕ್ಕೂ ಹಿಂದೆ ಹೋದಾಗ ಅಲ್ಲಿ ಈಗ 18 ಅಕ್ಷೋಹಿಣಿ ಸೈನ್ಯ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ, ಸಹಸ್ರಾರು ಯೋಜನ ದೂರ ಸಮುದ್ರ ಅಂತ ಹೇಳ್ತಾರೆ ರಾಮಾಯಣದಲ್ಲಿ. ಹಾಗಾದರೆ ಆ ಸಹಸ್ರಾರು ಯೋಜನ ಅಥವಾ 18 ಅಕ್ಷೋಹಿಣಿ ಇಂಥವೆಲ್ಲ ಎಲ್ಲಿಂದ ಬಂತು? ಝೀರೋ ಇದ್ರೆ ತಾನೇ ಗೊತ್ತಾಗುವಂಥದ್ದು. ಹಾಗಾದರೆ ಅವು ಆರ್ಯಭಟನಿಗಿಂತ ಮೊದಲಿದ್ವ ನಂತರ ಆದವು? ಆರ್ಯಭಟನೆ ರಾಮಾಯಣ ಮಹಾಭಾರತಕ್ಕಿಂತ ಮೊದಲಿದ್ದವನ? ಇಂಥ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವ ಆಗ್ಬಿಡುತ್ತೆ. ಹಾಗಾಗಿ ಯಾವುದೋ ಕಾಲಘಟ್ಟದಲ್ಲಿ ಶೂನ್ಯದ ಉಪಯೋಗ ನಿಂತು ಹೋಗಿತ್ತು ಅಥವಾ ಏನೋ ಆಗಿತ್ತು. ಬಟ್ ಪುನಃ ಅದನ್ನು ಅಂದರೆ ಜನರಿಗೆ ಉಪಯೋಗದ ಮಹತ್ವವನ್ನು ತೋರಿಸಿಕೊಟ್ಟವನು ಆರ್ಯಭಟ. ಅದು ಅವನು ದೊಡ್ಡ ಕಾಂಟ್ರಿಬ್ಯೂಷನ್. ಶೂನ್ಯವನ್ನು ಎಲ್ಲ ಹಾಕಿದರೆ ಏನಾಗುತ್ತೆ ಅಂತ ತೋರಿಸ್ಕೊಟ್ಟವನು ಆರ್ಯಭಟ. ಆದ್ದರಿಂದ ನಾವು ಭಾರತೀಯರು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಆರ್ಯಭಟನ ಯೋಗದಾನ ಅದು ಅಂತ. ಹೊರತು ಆರ್ಯಭಟನೇ ಶೂನ್ಯವನ್ನು ಕಂಡುಹಿಡಿದಿಲ್ಲ. ಅರ್ಥಾಯ್ತು? ಶೂನ್ಯ ಮೊದಲಿಂದಲೂ ಇತ್ತು. ಅದೇ ಅದು ಮೂಲ ಪೂರ್ಣಮದಃ ಪೂರ್ಣಮಿದಂ ಅನ್ನುವಂಥ ಮಂತ್ರ. ಆಗ ಅರುಂಧತಿ ಕೇಳಿದ್ಲು ಭಾಸ್ಕರಾಚಾರ್ಯ ಲೀಲಾವತಿ ಅನ್ನೋ ಗ್ರಂಥ ಭಾಳ ವಿಷಯವನ್ನು ಹೊಂದಿದೆ ಅಲ್ವಾ ಅಂತ. ಆಗ ಶಂಕರಾಚಾರ್ಯ ಹೇಳ್ತಾನೆ, ಹೌದು, ದಶಾಂಶ ಪದ್ಧತಿ ಸಂಖ್ಯಾ ಪೈ ಮೂಲ್ಯಂ ವರ್ಗಮೂಲ್ಯಂ ಘನಮೂಲ್ಯಂ ಇತ್ಯಾದಯ ಅಂಶ ಭಾಸ್ಕರಾಚಾರ್ಯ ಆರ್ಯಭಟಾದಿಭಿ ಗಣಿತಜ್ಞೈ ಸಮ್ಯಕ್ ಪ್ರತಿಪಾದಿತಾ ಸಂತಿ. ನೋಡಿ ಎಷ್ಟು ವಿಷಯವನ್ನು ಹೇಳಿಬಿಟ್ಟಿರಿ. ದಶಾಂಶ ಪದ್ಧತಿ ಅಂತಂದರೆ ಡೆಸಿಮಲ್ ಸಿಸ್ಟಮ್. ಸಂಖ್ಯಾ ಅಂದರೆ ನಂಬರ್. ಪೈ ಮೂಲ್ಯ ನಿಮ್ಗೆ ಗೊತ್ತು, ವ್ಯಾಲ್ಯೂ ಆಫ್ ಪೈ 3.17 ಅಂತ ಹೇಳ್ತೀವಿ. 22/7 ಅಥವಾ 22/7 ಅಂತ, ಬಾರ್ 7 ಅಥವಾ ಬೈ ಬಾರ್ಗಿಂತ. ಆಮೇಲೆ ಘನಮೂಲ್ಯ ಅಂದರೆ ಕ್ಯೂಬ್ ರೂಟ್. ವರ್ಗಮೂಲ್ಯ ಸ್ಕ್ವೇರ್ ರೂಟ್. ಸೊ ಸ್ಕ್ವೇರ್ ರೂಟು, ಕ್ಯೂಬ್ ರೂಟು, ಪೈ ವ್ಯಾಲ್ಯೂ, ನಂಬರ್ಸು, ಡೆಸಿಮಲ್ ಸಿಸ್ಟಮ್, ಇದೆಲ್ಲದರ ಬಗ್ಗೆ ಭಾಸ್ಕರಾಚಾರ್ಯ ಮತ್ತು ಆರ್ಯಭಟ ಮೊದಲಾದಂತಹ ಗಣಿತಜ್ಞರಿಂದ ಸಮ್ಯಕ್ ಪ್ರತಿಪಾದಿತಾ ಸಂತಿ. ಅದ್ಭುತವಾದಂಥ ಗಣಿತಜ್ಞರಿದ್ರಲ್ಲೆಲ್ಲ. ವರಾಮಿರ ಹೌದು, ಆರ್ಯಭಟ, ಭಾಸ್ಕರಾಚಾರ್ಯ, ಆಮೇಲೆ ಅಶ್ವಘೋಷ, ಆನಂತರ ಬ್ರಹ್ಮಗುಪ್ತ, ಹೀಗೆ ಅನೇಕ ಮಹಾನ್ ಪುರುಷರೆಲ್ಲರೂ ಇದ್ದರು ಅಲ್ಲಿ. ಗೊತ್ತಾಯ್ತಾ? ಅವರೆಲ್ಲರಿಂದ ಈ ಗಣಿತ ಚೆನ್ನಾಗಿ ಹೇಳಲ್ಪಟ್ಟಿದೆ. ನೋಡಿ, ನೀವು ಇನ್ನೂ ಒಂದು ಕೇಳಿರ್ಬೋದು, ಹಿಂದೂ ಅರೇಬಿಕ್ ನಂಬರ್ ಅಂತ ಕರೀತಾರೆ ಇದು ಭಾರತೀಯರು. ಹಿಂದೂ ಅರೇಬಿಕ್ ನಂಬರ್ ಯಾಕೆ ಹೇಳ್ತಾರೆ ಅಂತ ನೀವು ನಿಮ್ಮ ಮ್ಯಾಥ್ಸ್ ಟೀಚರ್ನ ಕೇಳಿ. ಗೊತ್ತಾಗೋದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ಹೇಳ್ತೀನಿ ಹಿಂದೂ ಅರೇಬಿಕ್ ನಂಬರ್ ಅಂತ ಯಾಕೆ ಹೇಳ್ತಾರೆ ಅಂತ. ಇದು ಅರೇಬಿಕ್ ನಂಬರ್ ಅಲ್ಲ, ಭಾರತೀಯರ ನಂಬರ್. ಬಟ್ ಯಾಕೆ ಹಿಂದೂ ಅರೇಬಿಕ್ ಅಂತ ಹೇಳ್ತಾರೆ ಅನ್ನೋದನ್ನು ಪ್ರಶ್ನೆ ಮಾಡಿ. ಭಾರತೀಯ ಮ್ಯಾಥಮೆಟಿಕ್ಸಲ್ಲಿ ಇರುತ್ತೆ ಹಿಂದೂ ಅರೇಬಿಕ್ ನಂಬರ್ ಅಂತ. ರೋಮನ್ ನಂಬರ್ಸ್ ಹಿಂದೂ ಅರೇಬಿಕ್ ನಂಬರ್ ಅಂತ 0 to 9 ಹಿಂದೂ ಅರೇಬಿಕ್ ಇದೆ. ಅರೇಬಿಕ್ ನಂಬರ್ ಅಲ್ಲ, ಇದು ಬರೀ ಹಿಂದೂ ನಂಬರೇ. ಬಟ್ ಯಾಕೆ ಹಿಂದೂ ಅರೇಬಿಕ್ ಆಯಿತು ಅಂತ ಪ್ರಶ್ನೆ ಮಾಡಿ ಅವರಿಗೆ. ಮುಂದೆ ನೋಡೋಣ ಅಂತ. ಶರೀಫ ಮಯ ಶ್ರುತಮಿದಂ ಯತ್ ಪೈಥಾಗೊರಸ್ ಸಿದ್ಧಾಂತ ಕರ್ಣವರ್ಗ ಇಸ್ಕೊಂಡು ಪಾದವರ್ಗ ಪ್ಲಸ್ ಲಂಬವರ್ಗ ಅಲ್ಲಿದೆ ನೋಡಿ. ಇತಿ ಯತ್ ಇದಾನಿಂ ಪಠ್ಯತೆ. ಪೈಥಾಗೊರಸ್ ಅನ್ನುವಂಥ ಏನು ಸಿದ್ಧಾಂತ, ಥಿಯರಮ್ ಸಿದ್ಧಾಂತ ಅಂದ್ರೇನು? ಥಿಯರಮ್. ಪೈಥಾಗೊರಸ್ ಥಿಯರಮ್ ಏನು ಓದ್ತಿರಲ್ಲ ಅದು, ಈಗ ಓದ್ತಿರಲ್ಲ ಅದು, ತತ್ ಬಹು ಕಾಲ ಪೂರ್ವಮೇವ, ಅದು ಬಹಳ ಕಾಲದ ಮೊದಲೇ ಮಹಾಮುನಿ ಬೋಧಾಯನ ಕಾತ್ಯಾಯನೋ ಪ್ರತಿಪಾದಿತವಂತವು ಇತಿ.
ಮಹಾಮುನಿಗಳಾದಂಥ ಬೌಧಾಯನರು ಕಾತ್ಯಾಯನರು ಇದನ್ನು ಪ್ರತಿಪಾದಿಸಿದ್ದಾರೆ. ಹೇಗೆ ಪ್ರತಿಪಾದಿಸಿದ್ರು ಅಂದರೆ ಯಜ್ಞಕುಂಡಗಳ ಮೂಲಕ. ಈ ಬೌಧಾಯನರ ಮತ್ತು ಕಾತ್ಯಾಯನರ ಪುಸ್ತಕಗಳಿವೆ. ಬೌಧಾಯನ ಆಪಸ್ತಂಭ ಅಂತೆ 2 ಆಪಸ್ತಂಭ ಮತ್ತು ಬೌಧಾಯನಿ ಅಂತ 2 ಪುಸ್ತಕಗಳು. ಬೌಧಾಯನ ಗೃಹ್ಯಸೂತ್ರ ಅಂತ ಕರೀತಾರೆ. ಏನಂತ ಕರೀತಾರೆ? ಗೃಹ್ಯಸೂತ್ರ ಅಂತ. ಈ ಗೃಹ್ಯಸೂತ್ರಗಳು ಯಜ್ಞ ಪ್ರಕ್ರಿಯೆಗಳನ್ನು ಹೇಳುತ್ತವೆ. ಒಂದು ಕುಂಡ ಹೇಗೆ ತೆಗಿಬೇಕು, ನೀವು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋದಾಗ ನೋಡ್ಬೋದು, ಅಲ್ಲಿ ಯಜ್ಞಕುಂಡಗಳಿರ್ತವೆ. ಕೆಲವೊಂದು ಯಜ್ಞಕುಂಡಗಳು ಚೌಕಾಕಾರದಲ್ಲಿರ್ತವೆ, ಕೆಲವೊಂದು ಯಜ್ಞಕುಂಡಗಳು ಅಶ್ವತ್ಥೆಲೆ ಆಕಾರದಲ್ಲಿರ್ತವೆ, ಕೆಲವೊಂದು ತುಂಬ ಆಳ ಇರುತ್ತೆ, ಕೆಲವೊಂದು ಕಡಿಮೆ ಆಳದಲ್ಲಿರುತ್ತೆ, ಕೆಲವು ಅಷ್ಟಭುಜಗಳನ್ನು ಹೊಂದಿರ್ತವೆ. ಯಾಕೆ ಇವುಗಳೆಲ್ಲ ಹಾಗೆ ಅಂತ ನೀವು ಯಾವತ್ತಾದರೂ ಆಲೋಚನೆ ಮಾಡಿದ್ದೀರಾ? ಇಲ್ಲಲ್ಲ. ಆ ಕಾಲದಲ್ಲೇ ಅದರ ಬಗ್ಗೆ ವಿವರಣೆ ಮಾಡಿದವರು ಈ ಬೌಧಾಯನ ಮತ್ತು ಕಾತ್ಯಾಯನ. ಎಷ್ಟು ಇಂಧನವನ್ನು ಹಾಕ್ತೀವಿ ಆ ಯಜ್ಞದಲ್ಲಿ, ಇಂಧನ ಅಂದರೆ ಕಟ್ಟಿಗೆ, ಎಷ್ಟು ಇದನ್ನು ಹಾಕ್ತೀವಿ, ಏನೋ ಆಹುತಿಗಳನ್ನು ಹಾಕ್ತೀವಿ ಅನ್ನೋದ್ರ ಮೇಲೆ ಇವು ಏನಾಗ್ತವೆ, ಈ ಕುಂಡವನ್ನು ಅದಕ್ಕೆ ಎಷ್ಟು ಗಾಳಿ ಹೋಗಬೇಕು, ಎಷ್ಟು ಎತ್ತರದಲ್ಲಿ ಅಗ್ನಿ ಬರಬೇಕು ಅನ್ನೋದನ್ನೆಲ್ಲ ಅಂದಾಜು ಮಾಡಿ ಅದಕ್ಕೆ ತಕ್ಕನಾದಂತಹ ಒಂದು ಅಳತೆಯನ್ನು ಬಳಸಿ ಕುಂಡವನ್ನು ತೆಗಿತೀವಿ. ಗೊತ್ತಾಯ್ತಾ? ಯಾಗಶಾಲೆಯನ್ನು ನಿರ್ಮಾಣ ಮಾಡ್ತಿದ್ರು. ಹಾಗಾಗಿ ಅಲ್ಲೇ ಪೈಥಾಗರಸ್ ಸಿದ್ಧಾಂತ ಬಂದಿರೋದು. ಅಂದರೆ ಪೈಥಾಗರಸ್ ನಂತರ ಬಂದವನು, ಬಟ್ ಅದಕ್ಕೂ ಮೊದಲೇ ಬೌಧಾಯನರು ಕಾತ್ಯಾಯನರು ಇದನ್ನು ಪ್ರತಿಪಾದಿಸಿದ್ದಾರೆ. ಅನಿರುದ್ಧ ಭೋಹೋ ಮಿತ್ರಾಣಿ ಆಗಚ್ಚಂತು, ಎಲೆ ಗೆಳೆಯರೇ ಬನ್ನಿ. ಅತ್ರ ಆಧುನಿಕ ವಿಜ್ಞಾನಸ್ಯ ಭೌತ ರಸಾಯನ ಜೀವಶಾಸ್ತ್ರಾಣ ವಿಭಾಗ ಸಂತಿ. ಇಲ್ಲಿ ಆಧುನಿಕ ವಿಜ್ಞಾನದ ಭೌತ, ರಸಾಯನ, ಜೀವಶಾಸ್ತ್ರ. ಭೌತ ಅಂದರೆ ಫಿಸಿಕ್ಸು, ರಸಾಯನ ಅಂತಂದರೆ ಕೆಮಿಸ್ಟ್ರಿ, ಮತ್ತು ಜೀವಶಾಸ್ತ್ರ ಅಂದರೆ ಬಯಾಲಜಿ. ಹೀಗೆ ಎಲ್ಲದರ ವಿಭಾಗಗಳಿವೆ ಇಲ್ಲಿ. ತತ್ರ ಗತ್ವಾ ಪಶ್ಯಾಮ, ಅಲ್ಲಿ ಹೋಗಿ ನಾವು ನೋಡೋಣ ಅಂತ ಹೇಳ್ತಾರೆ. ಆಗ ಶರೀಫ ಹೇಳ್ತಾನೆ, ಅತ್ರ ಪ್ರಕಾಶಸ್ಯ ವೇಗ ವಿಷಯ ಕಿಮಪಿ ಲಿಖಿತಂ ಇವ ಭಾತಿ. ಇಲ್ಲಿ ಬೆಳಕಿನ ವೇಗ ವಿಷಯದಲ್ಲಿ ಕಿಮಪಿ ಲಿಖಿತಂ, ಏನೋ ಬರದಾಗಿ ಕಾಣಿಸ್ತಾ ಇದೆ. ಕಿಮೇತತ್ ಭೋಹೋ, ಏನು ಅದು ಅಂತ ಪ್ರಶ್ನೆ ಮಾಡ್ತಾರೆ. ನಿಜ, ಆ ಕಾಲದಲ್ಲೇ ಬೆಳಕಿನ ವೇಗದ ಬಗ್ಗೆ ಹೇಳಿಕೊಟ್ಟಂಥವರು ಭಾರತೀಯ. ಹಾಗಾಗಿ ಏನಿದೆ ಬೆಳಕಿನ ವೇಗದ ಬಗ್ಗೆ ಅನ್ನೋದನ್ನು ನೋಡೋಣ. ನೋಡಿ ಮಕ್ಕಳೇ, ಇವರು ವರಾಹಮಿಹಿರಾಚಾರ್ಯರು ಮೊದಲು ನಮಗೆ ಇದನ್ನು ತೋರಿಸ್ಕೊಟ್ಟವರು, ಅಂದರೆ ಖಗೋಳ ವಿಜ್ಞಾನದ ಬಗ್ಗೆ ಮಾಹಿತಿಯನ್ನು ಕೊಟ್ಟವರು ಆರ್ಯಭಟರು. ಹಾಗಾಗಿ ಮತ್ತು ಶೂನ್ಯದ ಕೊಡುಗೆಯನ್ನು ಕೊಟ್ಟಂಥವರು ಆರ್ಯಭಟರು. ಅದಲ್ಲದೆ ಇಲ್ಲಿ ಬೇರೆ ಬೇರೆ ಸೇಜಸ್ಗಳಿದ್ದಾರೆ, ಅವರನ್ನು ಕೂಡ ನೀವು ನೋಡಬೇಕು. ಚರಕ, ಸುಶ್ರುತ, ಹಾಗೆ ಕಣಾದ. ನೋಡಿ, ಇವರು ಕಣಾದ ಮಹರ್ಷಿ. ಇವರು ಆ್ಯಟಮ್ ಬಗ್ಗೆ ಹೇಳಿದವರು. ಆ್ಯಟಮ್ ಅಂದರೆ ಹೇಗಿರುತ್ತೆ ಏನು ಅಂತೆಲ್ಲ ಹೇಳಿದವರು ಕಣಾದ ಮಹರ್ಷಿಗಳು. ಹಾಗಾಗಿ ಅವ್ರನ್ನೆಲ್ಲ ನೀವು ಓದಬೇಕು, ಬೇಕಾದಷ್ಟಿದೆ. ಆಯಿತಾ? ಅದಾದಮೇಲೆ ಭಾಸ್ಕರಾಚಾರ್ಯ. ನೋಡಿ, ಭಾಸ್ಕರಾಚಾರ್ಯರು ಅವರ ಲೀಲಾವತಿ ಗ್ರಂಥ ಇದೆಯಲ್ಲ, ಅದ್ಭುತವಾದಂಥ ಗ್ರಂಥ ಅದು. ಅದನ್ನು ಲೀಲಾವತಿ ಗ್ರಂಥವನ್ನು ಸರಿಯಾಗಿ ಯಾರು ಅಧ್ಯಯನ ಮಾಡ್ತಾರೋ ತಲೆಯಲ್ಲಿ ಕೂದಲು ಎಷ್ಟಿದೆ ಅಂತ ಹೇಳ್ಬೋದಂತೆ. ಅಷ್ಟರ ಮಟ್ಟಿಗೆ ಅವರು ಗಣಿತದಲ್ಲಿ ಮಾಸ್ತರಿಯನ್ನು ಹೊಂದುತ್ತಾರೆ ಅಂತ ಹೇಳಿದ್ದಾರೆ. ಆಮೇಲೆ ಬರುವಂಥದ್ದು ಭಾಸ್ಕರಾಚಾರ್ಯ ನಂತರ ಬರೋದು ಬ್ರಹ್ಮಗುಪ್ತ. ನೋಡಿ, ಬ್ರಹ್ಮಗುಪ್ತನ ಕೊಡುಗೆನೂ ತುಂಬ ಅದ್ಭುತವಾಗಿದೆ. ಬ್ರಹ್ಮಗುಪ್ತ ಆಸ್ಟ್ರಾನಮಿ ಮ್ಯಾಥಮೆಟಿಕ್ಸ್ ನೋಡಿ. ಹಾಗಾಗಿ ಖಗೋಳಶಾಸ್ತ್ರ ಬಗ್ಗೆ ಅದ್ಭುತವಾಗಿ ಹೇಳಿದವನು ಬ್ರಹ್ಮಗುಪ್ತ ಕೂಡ. ಅದಾದ ನಂತರ ಬರುವಂಥದ್ದು, ಈಗ ಬೆಳಕಿನ ವಿಷಯ ಬಂದವಲ್ಲ, ಸಾಯಣ ಮಾಧವರು. ನೋಡಿ, ಅಲ್ಲಿ ಬರ್ತೇವೆ. ಏನು ಹೇಳ್ತಾರೆ ಇಲ್ಲಿ ನೋಡ್ಕೊಳ್ಳೋಣ. ಸಾಯಣಾಚಾರ್ಯ ಶಂಕರ ಶರ್ಮ ಹೇಳ್ತಾರೆ, ಸಾಯಣಾಚಾರ್ಯ ಪ್ರಕಾಶಸ್ಯ ವೇಗ ವಿಷಯ ಋಕ್ ಸಂಹಿತಾಯಾಹ ಮಂತ್ರಸ್ಯ ವ್ಯಾಖ್ಯಾನಂ ಏವಂ ಕೃತವಾನಸ್ತಿ. ಸಾಯಣಾಚಾರ್ಯರು ಪ್ರಕಾಶದ ವೇಗ ವಿಷಯದಲ್ಲಿ, ಅಂದರೆ ಬೆಳಕು ಎಷ್ಟು ವೇಗದಲ್ಲಿ ಚಲಿಸುತ್ತೆ ಅಂತ ಋಕ್ ಸಂಹಿತೆಯಲ್ಲಿ, ಅಂದರೆ ಋಗ್ವೇದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅವರು. ಅಂದರೆ ವೇದಗಳಿಗೆ ವ್ಯಾಖ್ಯಾನ ಬರೆದವರು ಸಾಯಣರು. ಅವರು ಆ ಮಂತ್ರದ ವ್ಯಾಖ್ಯಾನವನ್ನು ಏವಂ ಕೃತವಾನ್ ಈ ರೀತಿಯಾಗಿ ಹೇಳ್ತಾರೆ. ಯೋಜನಾನಾಂ ಸಹಸ್ರೇ ದ್ವೇಷತೆ ದ್ವೇಚ ಯೋಜನೆ ಏಕೇನ ನಿಮಿಷಾರ್ಥೇನ ಕ್ರಮಮಾಣ ನಮೋಸ್ತುತೆ. ಸೂರ್ಯಸ್ಯ ಪ್ರಕಾಶ ನಿಮಿಷಾರ್ಥೇನ 2000 ದೂರಂ ಕ್ರಮತೆ ಇತಿ ಅಸ್ಯಾರ್ಥಃ. ಸೊ 2202 ಯೋಜನ ದೂರವನ್ನು ನಿಮಿಷಾರ್ಧದಲ್ಲಿ, ಒಂದು ನಿಮಿಷವೂ ಅಲ್ಲ, 30 ಸೆಕೆಂಡ್ಸ್ ಅಲ್ಲಿ ಚಲಿಸ್ತದೆ ಅಂತ ಅವರು ಹೇಳ್ತಾರೆ. ನೋಡಿ, ಅದರ ಇಲ್ಲಿ ಇದೆ ಸ್ಪೀಡ್ ಆಫ್ ಲೈಟ್ ಬಗ್ಗೆ ಎಲ್ಲ ಇಲ್ಲಿ ಹೇಳ್ತಾರೆ, ಹೇಗೆ ಚಲನೆಯನ್ನು ಹೊಂದಿದೆ ಅದು. ಮೊದಲು ಸಾಯಣ ಮಾಧವರ ಚಿತ್ರವನ್ನು ನೋಡ್ಕೊಳ್ಳಿ. ಅದಾದ ನಂತರ ನಿಮಗೆ ಆಲೊಂದಲ್ಲಿ ಸ್ಪೀಡ್ ಆಫ್ ಲೈಟ್ ಬಗ್ಗೆ ಬರುತ್ತೆ ನೋಡಿ.
But in Bharata, speed of light was determined accurately in Rigveda thousands of years ago. It will further elaborated by Sayanacharya in 14th century CE. Sayanacharya in early 14th century CE, commenting on this verse of Rigveda, said this effulgence of the sun travels 2202 yojanas in half a minute ಅಥವಾ ನಿಮಿಷ ಅಂತ ಹೇಳ್ತಾರೆ. ಹಾಗಾಗಿ ಆ ಕಾಲದಲ್ಲೇ ಅವರು ಏನು ಮಾಡಿದ್ದಾರೆ, ಲೈಟಿನ ವೇಗದ ಬಗ್ಗೆ ಹೇಳಿದ್ರು. ಈ ಸಾಯಣ ಮಾಧವರು ಬೇರೆ ಯಾರೂ ಅಲ್ಲ, ವಿದ್ಯಾರಣ್ಯರು ಅಂತ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯನ್ನು ಮಾಡಿದವರು ಇದಾರಲ್ಲ, ಕೇಳಿರ್ಬೋದು, ನೀವೆಲ್ಲ ಓದಿರ್ಬೋದು ಸೋಷಲಲ್ಲಿ. ಆ ಸಾಯಣ ಮಾಧವರ ನಂತರದ ಆಶ್ರಮವೇ ವಿದ್ಯಾರಣ್ಯ ಅಂತ, ಸನ್ಯಾಸಾಶ್ರಮ. ಅವರ ವಿದ್ಯಾರಣ್ಯರ ಪೂರ್ವಾಶ್ರಮದ ಹೆಸರು ಸಾಯಣ ಮಾಧವ ಅಂತ. ಇವರು ಶೃಂಗೇರಿಯ 12ನೇ ಗುರುಗಳು ಅಂತ ಕೇಳಲ್ಪಟ್ಟಿದ್ದೀನಿ ನಾನು, ಗೊತ್ತಾಯ್ತಾ? ಹಾಗಾಗಿ ನೋಡಿ, ಇವರು ಏನು ಹೇಳ್ತಾರೆ, 2202 ಯೋಜನಾ ದೂರವನ್ನು ಅರ್ಧ ನಿಮಿಷದಲ್ಲಿ ಬೆಳಕು ಕ್ರಮಿಸುತ್ತೆ ಅಂತ. 1 ಯೋಜನ ಅಂತಂದರೆ 12.8 ಕಿಲೋಮೀಟರ್, ಅಂದರೆ 8 ಮೈಲಿ ಈಸ್ ಈಕ್ವಲ್ ಟು 1 ಯೋಜನ. 1 ಮೈಲಿ ಈಸ್ ಈಕ್ವಲ್ ಟು 1.6 ಕಿಲೋಮೀಟರ್. ಇನ್ನೊಮ್ಮೆ ಹೇಳ್ತೀನಿ ಕೇಳ್ಕೊಳ್ಳಿ, 1 ಮೈಲ್ ಈಸ್ ಈಕ್ವಲ್ ಟು 1.6 ಕಿಲೋಮೀಟರ್. ಸೊ 1 ಯೋಜನ ಅಂದರೆ 8 ಮೈಲಿ, ಅಂದರೆ ಅಪ್ರಾಕ್ಸಿಮೇಟ್ಲಿ ನೀವು 12.8 ಅಥವಾ 13 ಕಿಲೋಮೀಟರ್ ಇಟ್ಕೋಬೋದು. 13 ಕಿಲೋಮೀಟರ್ ಇಂಟು 2202 ಯೋಜನ ನೀವು ಹಾಕ್ಕೊಂಡ್ರೆ ನಿಮಗೆ ಎಷ್ಟು ಕಿಲೋಮೀಟರ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಇದು ಅರ್ಧ ನಿಮಿಷದಲ್ಲಿ ಬೆಳಕು ಚಲಿಸುವಂತಹ ಒಂದು ಸ್ಪೀಡ್, ಆಯಿತಾ, ವೇಗ. ಅಂತ ಇದರ ಅರ್ಥವನ್ನು ಹೇಳ್ತಾರೆ. ಅಂದರೆ ಈಗ ನಾವು 3 ಲಕ್ಷ ಕಿಲೋಮೀಟರ್ ಅಂತ ಹೇಳ್ತೀವಲ್ಲ, ಅದನ್ನು ಆ ಕಾಲದಲ್ಲೇ ಅವ್ರು ಹೇಳಿದ್ರು. ಅನಿರುದ್ಧ ಅತ್ರ ಪಶ್ಯಂತು, ಇಲ್ಲಿ ನೋಡಿ, ಅಸ್ಮಿನ್ ಪಟೇ ಲಿಖಿತಂ ಕ್ರಿಸ್ತಪೂರ್ವ 2ನೇ ಶತಕೆ ನಾಗಾರ್ಜುನ ರಸರತ್ನಾಕರ ಗ್ರಂಥೆ ಲೋಹ ಮಿಶ್ರಣ ಕ್ರಮಂ ಪ್ರತಿಪಾದಿತವಾನ್ ಇತಿ. ಅತ್ರ ಪಶ್ಯಂತ, ಇಲ್ಲಿ ನೋಡಿ, ಅಸ್ಮಿನ್ ಪಟೆ, ಈ ಪಟದಲ್ಲಿ ಬರ್ಕೊಂಡಿದೆ, ಏನಂತ ಬರೆಯಲ್ಪಟ್ಟಿದೆ, ಕ್ರಿಸ್ತಪೂರ್ವ 2ನೇ ಶತಕೆ. ಕ್ರಿಸ್ತಪೂರ್ವ 2ನೇ ಶತಕ ಅಂದರೆ 200 BC, ಆಯಿತಾ. ಅಲ್ಲಿ ಏನಿದೆ, ನಾಗಾರ್ಜುನ ಎನ್ನುವಂಥ ಮಹಾನ್ ವಿಜ್ಞಾನಿ ರಸರತ್ನಾಕರ ಗ್ರಂಥೆ ಲೋಹ ಮಿಶ್ರಣ ಕ್ರಮಂ ಪ್ರತಿಪಾದಿತವಾನ್. ರಸರತ್ನಾಕರ ಎನ್ನುವಂತಹ ಗ್ರಂಥದಲ್ಲಿ ಲೋಹ ಮಿಶ್ರಣ ಕ್ರಮವನ್ನೇ, ಯಾವ ರೀತಿಯಲ್ಲಿ ಲೋಹ ಮಿಶ್ರಣ ಮಾಡಿದರೆ ಎಂತಹ ಪ್ರಾಡಕ್ಟ್ ಬರುತ್ತೆ ಅಂತ ಅವನು ಅದರಲ್ಲಿ ಬರೆದಿದ್ದಾನೆ. ರಸಗಳಿಂದ, ಅಂದರೆ ಗಿಡ ಮರಗಳ ರಸಗಳಿಂದ ಎಂತೆಂಥ ಅದ್ಭುತವಾದಂಥ ಲೋಹಗಳನ್ನು ರೆಡಿ ಮಾಡ್ಬೋದು ಅಂತ. ನೀವು ಹೇಳ್ಬೋದು ಇದು ಸುಳ್ಳು ಅಂತ, ಖಂಡಿತ ಸುಳ್ಳಲ್ಲ. ಈ ಫಾಸಿಲ್ಸ್ಗಳೇ ತಾನೇ ಎಲ್ಲವೂ ಉತ್ಪತ್ತಿ ಮಾಡುವಂಥ. ಹಾಗಾಗಿ ಆ ಫಾಸಿಲ್ಸ್ಗಳು ಎಲ್ಲಿಂದ ಆಗ್ತವೆ, ಮರ ಗಿಡ ಮನುಷ್ಯ ಎಲ್ಲರೂ ಸತ್ತು ಹೋದ್ಮೇಲೆ ಅದು ಫಾಸಿಲ್ಸಾಗಿ ಕನ್ವರ್ಟ್ ಆಗುತ್ತೆ. ಆದರೆ ಅದನ್ನು ಮೊದಲೇ ಅವನು ಆ ವಿಜ್ಞಾನದ ಬಗ್ಗೆ ಹೇಳಿದ್ದಾನೆ. ಯಾರು, ನಾಗಾರ್ಜುನ. ಇವತ್ತಿಗೂ ನೋಡಿ, ವಿಜ್ಞಾನಕ್ಕೆ ಸವಾಲಾಗಿರುವಂಥದ್ದು ಕುತುಬ್ ಮಿನಾರಲ್ಲಿ ಒಂದು ಐರನ್ ಪಿಲ್ಲರ್ ಇದೆ, ಕಬ್ಬಿಣದ ಒಂದು ಕಂಬ ಇದೆ. ಅದು ಇವತ್ತಿಗೂ ರಸ್ಟ್ ಬಂದಿಲ್ಲ, ಏನೂ ಆಗಿಲ್ಲ. 600 ಹೆಚ್ಚು ಕಡಿಮೆ 800 ವರ್ಷದಿಂದ ಅದು ಓಪನ್ ಪ್ಲೇಸಲ್ಲೇ ಇದೆ. ಮಳೆ ಗಾಳಿ ಎಲ್ಲ ಬಗೆಯ ವಾತಾವರಣದ ವ್ಯತ್ಯಾಸವನ್ನು ಅದು ಅನುಭವಿಸ್ತಾ ಇದೆ. ಆದರೆ ಒಂದು ಸ್ವಲ್ಪನೂ ತುಕ್ಕು ಬಂದಿಲ್ಲ. ನೀವು ಡೆಲ್ಲಿಗೆ ಹೋದರೆ ಖಂಡಿತ ಅದು ನೋಡ್ತೀರಿ, ಯಾಕಂದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಸೈಟ್ ಸೀಯಿಂಗಲ್ಲಿ. ಹಾಗಾಗಿ ಅಂಥ ಅದ್ಭುತವಾದಂತಹ ವಿಷಯವನ್ನು, ಅಂದರೆ ಭೌತ ರಸಾಯನ ವಿಷಯಗಳನ್ನೆಲ್ಲ ಅವನು ನಾಗಾರ್ಜುನ ಭಾಳ ಚೆನ್ನಾಗಿ ಹೇಳಿದ್ದಾನೆ. ಧ್ರುವ ಜೀವಶಾಸ್ತ್ರ ವಿಭಾಗಂ ಆಗಚ್ಚದು. ಜೀವಶಾಸ್ತ್ರ ವಿಭಾಗ ಬನ್ನಿ, ಬಯಾಲಜಿ ವಿಭಾಗಕ್ಕೆ. ಅತ್ರ ಬಹವ ಚಿತ್ರಪಟ ಪ್ರದರ್ಶಿತ. ಇಲ್ಲಿ ಅನೇಕ ಚಿತ್ರಪಟಗಳು ಪ್ರದರ್ಶಿಸಲ್ಪಟ್ಟಿವೆ. ಏತೇಷು ಬಹೂನಿ ಗ್ರಂಥವಾಕ್ಯಾನಿ ತೇಷಾಂ ವಿವರಣಂಚ ದೃಶ್ಯತೆ. ಇವುಗಳಲ್ಲಿ ಅನೇಕ ಗ್ರಂಥವಾಕ್ಯಗಳು ಮತ್ತು ವಿವರಣೆಯು ಕಂಡು ಬರ್ತಾ ಇದೆ. ಆಗ ಶಂಕರ ಶರ್ಮ ಹೇಳ್ತಾನೆ, ಸತ್ಯಂ ಜೀವವಿಜ್ಞಾನೆ ಚರಕ ಸಂಹಿತ, ಸುಶ್ರುತ ಸಂಹಿತ, ಅಷ್ಟಾಂಗ ಸಂಗ್ರಹ, ಭಾವಪ್ರಕಾಶ ಇತ್ಯಾದಯ ಪ್ರಮುಖ ಗ್ರಂಥಾ. ಏತೇಷು ಗ್ರಂಥೇಷು ಶಸ್ತ್ರಕ್ರಿಯಾ, ಪ್ರತಿರೋಧ ಚಿಕಿತ್ಸಾ, ರಕ್ತಸಂಚಾರ, ರೋಗಾಣ ಉಪಶಮನೆ, ಉಕ್ತಾ ಚಿಕಿತ್ಸಾ ಇತ್ಯಾದಯ ಸವಿಸ್ತರಂ ನಿರೂಪಿತಾ ಸಂತಿ. ಏನಿದೆ ಇಲ್ಲಿ ನೋಡಿ, ಈ ಜೀವವಿಜ್ಞಾನದಲ್ಲಿ ಚರಕ ಸಂಹಿತೆ, ಸುಶ್ರುತ ಸಂಹಿತೆ, ಅಷ್ಟಾಂಗ ಸಂಹಿತೆ. ಚರಕ ಸಂಹಿತೆ ಅಂದರೆ ಚರಕ ಬರೆದಿರುವಂಥದ್ದು, ಚರಕ ಮಹರ್ಷಿ ಬರೆದಿರುವಂಥದ್ದು. ಸುಶ್ರುತ ಸಂಹಿತೆ ಅಂದರೆ ಸುಶ್ರುತ ಮಹರ್ಷಿ ಬರೆದಿರುವಂಥದ್ದು. ನಮ್ಮ ಜಗತ್ತಿನ ಮೊದಲ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿದವು ಸುಶ್ರುತ, ಓಪನ್ ಹಾರ್ಟ್ ಸರ್ಜರಿಯನ್ನು ಮಾಡಿದವು. ಅಷ್ಟಾಂಗ ಸಂಗ್ರಹ ಅಂತ ವಾಗ್ಭಟ ಅನ್ನೋವನ್ನು ಬರೆದಿರುವಂಥದ್ದು. ಆಮೇಲೆ ಭಾವಪ್ರಕಾಶ, ಇದು ಕೂಡ ಅವ್ರದ್ದೇ ಪುಸ್ತಕ. ಇತ್ಯಾದಿ ಮುಂತಾದ ಪ್ರಮುಖ ಗ್ರಂಥಗಳಿವೆ.
ಏತೇಷು ಗ್ರಂಥೇಶು ಇಂಥ ಗ್ರಂಥಗಳಲ್ಲಿ ಶಸ್ತ್ರಕ್ರಿಯೆ ಅಂದರೆ ಸರ್ಜರಿ ಮಾಡೋದು ಹೇಗೆ, ಪ್ರತಿರೋಧ ಚಿಕಿತ್ಸಾ ಅಂತಂದರೆ ಇಮ್ಯುನಿಟಿ ಪವರನ್ನು ಡೆವಲಪ್ ಮಾಡೋದು, ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಲ್ಲ, ಆ ಇಮ್ಯುನಿಟಿ ಪವರನ್ನು ಹೇಗೆ ಹೆಚ್ಚು ಮಾಡೋದು ಅನ್ನೋದಕ್ಕೆ, ರಕ್ತ ಸಂಚಾರ ಬ್ಲಡ್ ಸರ್ಕ್ಯುಲೇಷನ್ ಬಗ್ಗೆ, ರೋಗಾಣ ಉಪಶಮನೆ ಉಕ್ತ ಚಿಕಿತ್ಸಾ ಯಾವ್ಯಾವ ರೋಗಗಳನ್ನು ಉಪಶಮನ ಕಡಿಮೆ ಮಾಡಬೇಕು ಅಂತಂದರೆ ಯಾವ್ಯಾವ ಚಿಕಿತ್ಸೆಯನ್ನು ಕೊಡಬೇಕು ಅಂತ ಹೇಳಿ ಇತ್ಯಾದಯ ಸವಿಸ್ತರಂ ನಿರೂಪಿತಾ ಸಂತಿ. ಇವೆಲ್ಲ ಸವಿಸ್ತರಂ ಭಾಳ ವಿಸ್ತಾರವಾಗಿ ನಿರೂಪಿಸಿದ್ದಾರೆ. ಶರೀಫ ಅತ್ರ ನಾಡಿ ಪರೀಕ್ಷಾ ವಿಷಯ ಕಶ್ಚನ ಶ್ಲೋಕ ಅಸ್ತಿ. ಇಲ್ಲಿ ನಾಡಿ ಪರೀಕ್ಷೆ ವಿಷಯದಲ್ಲಿ ಕೆಲವು ಶ್ಲೋಕಗಳು ಇವೆ ಅಂತ ಹೇಳ್ತಾರೆ. ಹಾಗಾಗಿ ಈ ಚರಕ ಸಮಿತಿ ಸುಶ್ರುತ ಬಗ್ಗೆ ನಾನು ಜಾಸ್ತಿ ವಿವರಣೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಆಯುರ್ವೇದ ಓದೋದಾದರೆ ನಿಮ್ಗೆ ಅಲ್ಲಿ ಓದಲೇಬೇಕು. ಆ ಚರಕ ಸುಶ್ರುತ ಸಮಿತಿ ಇಲ್ಲದೆ ನಿಮ್ಗೆ ಆಯುರ್ವೇದ ಮುಗಿಯೋದೇ ಇಲ್ಲ ಕೋರ್ಸ್. ಹಾಗೆ ನೀವು BA MS ಓದೋದಾದರೆ ಆಯುರ್ವೇದದಲ್ಲಿ BAMS ಅಂದ್ರೆ ಅದೇ ಅರ್ಥ. ಈ ಚರಕ ಸುಶ್ರುತ ಸಮಿತಿ ಮತ್ತು ವಾಗ್ಭಟನ ಅಷ್ಟಾಂಗ ಸಂಗ್ರಹ ಎಲ್ಲ ಓದಲೇಬೇಕು. ಅಲ್ಲಿ ತಿಳ್ಕೊಳ್ಳಿ. ಶರೀಫ ಅಥವಾ ನಾಡಿ ಪರೀಕ್ಷಾ ವಿಷಯ ಕಶ್ಚನ ಶ್ಲೋಕ ಅಸ್ತಿ. ಇಲ್ಲಿ ನಾಡಿ ಪರೀಕ್ಷೆ ವಿಷಯದಲ್ಲಿ ಕೆಲವು ಶ್ಲೋಕಗಳಿವೆ. ಏನಿದೆ? ಕರಸ್ಯಾಂಗುಷ್ಟ ಮೂಲೆ ಯಾಧಮನಿ ಜೀವ ಸಾಕ್ಷಿಣ ತಚ್ಚೇಷ್ಟೆಯ ಸುಖಂ ದುಃಖಂ ಜ್ಞೇಯಂ ಕಾಯಸ್ಯ ಪಂಡಿತೈ. ಕರಸ್ಯಾಂಗುಷ್ಟ ಮೂಲೆ ಅಂದರೆ ನಮ್ಮ ಕೈಯ, ನೋಡಿ ಇಲ್ಲಿ ತೋರಿಸ್ತೀನಿ, ಈ ಕೈಯ ಈ ಬೆರಳಿನ ಕೆಳಗೆ ಕರಸ್ಯ ಅಂಗುಷ್ಟ ಮೂಲೆ ಯಾ ಧಮನಿ ಜೀವ ಸಾಕ್ಷಿಣ, ಜೀವಿಗಳ ಯಾವ ಸಾಕ್ಷಿಯಾಗಿದೆಯೋ, ಧಮನಿ ಅಂದರೆ ನರ, ಈ ನರ ಇದೆಯೋ ಅಲ್ಲಿ ತಚ್ಚೇಷ್ಟೆಯ ಇದನ್ನು ಹೀಗೆ ಹಿಡ್ಕೊಂಡೋದ್ರ ಮೂಲಕ ಇಲ್ಲಿ ಅದು ಮೂಮೆಂಟ್ ಆಗುತ್ತೆ. ಆ ತಚ್ಚೇಷ್ಟೆ, ಚೇಷ್ಟೆಯ ಅಂದರೆ ಅದರ ಕದಲುವಿಕೆಯಿಂದ, ಮೂಮೆಂಟಿಂದ ಸುಖಂ ದುಃಖಂ ಜ್ಞೇಯಂ ಕಾಯಸ್ಯ ಪಂಡಿತೆ. ಪಂಡಿತೈ ಕಾಯಸ್ಯ ಸುಖಂ ದುಃಖಂ ಜ್ಞೇಯಂ. ಸೊ ಪಂಡಿತರಿಂದ ಆ ಶರೀರದ ಕಾಯ ಅಂದರೆ ಚಿಕಿತ್ಸೆಗೆ ಒಳಗಾಗೋದಕ್ಕೆ ಕಾಯ ಅಂತ ಕರೀತಾರೆ. ಅದನ್ನು ಅದರ ಸುಖ ದುಃಖವನ್ನು ತಿಳ್ಕೊಳ್ತಾರೆ, ತಿಳಿಯಲ್ಪಡುತ್ತದೆ ಅಂತ ಅರ್ಥ. ನೋಡಿ ಇಲ್ಲಿ ಸಂಸ್ಕೃತದಲ್ಲಿ ಭಾಳ ದೊಡ್ಡ ವಿಷಯ ಏನು ಕೇಳ್ತಾರೆ, ಶಬ್ದಗಳನ್ನು ಸರಿಯಾಗಿ ಬಳಸುವಂಥದ್ದು. ಈಗ ಆಯುರ್ವೇದದಲ್ಲಿ 3 ಪದ ಬಳಸ್ತಾರೆ, ಶರೀರ, ದೇಹ ಮತ್ತು ಕಾಯ ಅಂತ. ಇಂಗ್ಲೀಷ್ನಲ್ಲಿ ಒಂದೇ ಪದ ಬಾಡಿ ಅಂತ ಕರೀತಾರೆ. ಬಟ್ ಕಾಯಕ್ಕೆ ಬೇರೆ ಅರ್ಥ, ದೇಹಕ್ಕೆ ಬೇರೆ ಅರ್ಥ, ಶರೀರಕ್ಕೆ ಬೇರೆ ಅರ್ಥ. ದೇಹ ಅಂತಂದರೆ ಬೆಳೆಯುವುದಕ್ಕೆ ದೇಹ ಅಂತ ಕರಿತೀವಿ. ಈಗ ಒಂದು 70 ವರ್ಷ ಬದುಕ್ತಾರೆ ಮನುಷ್ಯರು ಅಂತಾದರೆ 35 ವರ್ಷವರೆಗೆ ಬೆಳವಣಿಗೆ, ಅದಕ್ಕೆ ದೇಹ ಅಂತ ಹೇಳಬೇಕು. ಆಮೇಲೆ ಶರೀರ ಅಂತ ಹೇಳಬೇಕು. ಶೀರ್ಯತೆ ಅನೇನ ಐತಿ ಶರೀರ ಅಂತ, ನಾಶ ಆಗೋದು ಶರೀರ ಅಂತ. ಅಂದರೆ ಬೆಳೀತಾ ಬೆಳೀತಾ ಬಂದಾಗೆ ಅದು ನಾಶದ ಕಡೆ ಹೋಗ್ತಾ ಇರುತ್ತೆ, ಅದಕ್ಕೆ ಶರೀರ ಅಂತ ಕರಿಬೇಕು. ಕಾಯ ಅಂದರೆ ಯಾವುದು ಚಿಕಿತ್ಸೆಗೆ ಒಳಪಡುತ್ತೋ, ರೋಗದಿಂದ ಕೂಡಿಯೋ ಅದಕ್ಕೆ ಕಾಯ ಅಂತ ಕರಿಬೇಕು. ಹಾಗಾಗಿ ಅವರು ಕಾಯ ಅಂತ ಶಬ್ದ ಬಳಸಿದ್ರೆ ರೋಗ ಬಂದಿದೆ ಅಂತ ಅರ್ಥ. ದೇಹ ಅಂತ ಬೆಳೆಸಿದ್ರೆ ಇನ್ನು ಬೆಳವಣಿಗೆ ಹೊಂದ್ತಾ ಇರೋದು ಅಂತ ಅರ್ಥ. ಶರೀರ ಅಂದರೆ ಬೆಳವಣಿಗೆ ಆಗಿದೆ ಅಂತ ಅರ್ಥ. ನೋಡಿ ಎಂಥ ಸಿಂಬಾಲಿಕ್ಕಾಗಿ ಬಳಸ್ತಾರೆ. ಆದರೆ ನಾವು ಇಂಗ್ಲೀಷ್ನಲ್ಲಿ ಒಂದೇ ಪದ ಬಳಸುವಂಥದ್ದು, ಅದು ಕೇವಲ ಬಾಡಿ ಅಂತ. ಹಾಗಾಗಿ ಇಲ್ಲಿ ಏನು ಹೇಳ್ತಾನೆ, ಕಾಯ ಈ ಶರೀರದ ಅಂಗುಷ್ಟ, ಕೈಯ ಅಂಗುಷ್ಟ ಮೂಲದಲ್ಲಿ ನಾವು ನೋಡಿಬಿಟ್ರೆ ಅದಕ್ಕೆ ನಾವು ಪಲ್ಸ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಅದನ್ನು ನೋಡಿದರೆ ವ್ಯಕ್ತಿಗಳ ಆರೋಗ್ಯ ಗೊತ್ತಾಗುತ್ತೆ. ಯಾಕೆಂದರೆ ನಾರ್ಮಲ್ ವ್ಯಕ್ತಿಗಳಲ್ಲಿ 68ರಿಂದ 78ವರೆಗೆ ಅದು ಇರಬೇಕು ಪಲ್ಸ್. 68 ಇರುತ್ತೆ, ಕೆಲವರಿಗೆ 70 ಇರುತ್ತೆ, 72 ಇರುತ್ತೆ, ಹೀಗಿರುತ್ತೆ. ಅದಿದ್ದರೆ ಓಕೆ. ಬಟ್ 85-90 ಇರೋದು, ಇಲ್ಲ 40-50 ಇರೋದು, ಇವೆಲ್ಲ ಅಪಾಯಕಾರಿ. ಆದ್ದರಿಂದ ಡಾಕ್ಟರ್ಗಳು ಬಂದರೆ ಫಸ್ಟ್ ಮುಟ್ಟೋದೇ ಆ ಪಲ್ಸನ್ನು ನೋಡುವಂಥದ್ದು. ಹಿಂದಿನ ಕಾಲದಲ್ಲಿ ಬರೀ ಪಲ್ಸಲ್ಲೇ ಹೇಳ್ಬಿಡ್ತೀವಿ. ನಿಮಗೆ ಗೊತ್ತಿದೆಯಲ್ಲ, ನಿಮ್ಮ ಪೇರೆಂಟ್ಸ್ಗಳನ್ನ ಕೇಳಿ ಹೇಳ್ತಾರೆ, ಹಿಂದೆಲ್ಲ ಡಾಕ್ಟರ್ ಹತ್ರ ಹೋದರೆ ಕಣ್ಣನ್ನು ಹೀಗೆ ಮಾಡಿ ನೋಡ್ತಿದ್ರು, ನಾಲಿಗೆನ ಹೊರಗೆ ಹಾಕಿ ನೋಡ್ತಿದ್ರು. ಅದರ ಮೇಲೆ ಅವರು ಊಹಿಸ್ತಿದ್ರು ಕಣ್ಣ ನರಗಳಲ್ಲಿ ವ್ಯತ್ಯಾಸ ಆಗುತ್ತೆ, ಅದರ ಮೇಲೆ ಇವನಿಗೆ ಯಾವ ರೋಗ ಆಗಿದೆ ಆಮೇಲೆ ನಾಡಿ, ಮೂರನ್ನು ಖಂಡಿತವಾಗಿ ಮಾಡ್ತಿದ್ರು. ಒಂದು ಈ ನಾಡಿಯನ್ನು ಚೆಕ್ ಮಾಡೋದು, ಇನ್ನೊಂದು ಕಣ್ಣನ್ನು ಚೆಕ್ ಮಾಡೋದು, ನಾಲಿಗೆಯನ್ನು ಚೆಕ್ ಮಾಡೋದು, ಬಾಯನ್ನು ಕಳಿ ಅಂತ ನಾಲಿಗೆ ಹೊರಗೆ ಹಚ್ಕೊಂಡು ಮಾಡ್ತಿದ್ರು. ಹೀಗೆ ಕಾಯದ ಚಿಕಿತ್ಸೆಯನ್ನು ನಾಡಿ ಪರೀಕ್ಷೆ ಮೂಲಕನೂ ಮಾಡ್ತಿದ್ರು ಹಿಂದೆ ಅಂತ ಹೇಳಿ ಶಂಕರ ಶರ್ಮ. ಅಯಂ ನಾಡಿ ದರ್ಪಣ ಗ್ರಂಥಸ್ಯ ಶ್ಲೋಕ, ಇದು ನಾಡಿ ದರ್ಪಣ ಗ್ರಂಥ ಅಂತಿದೆ, ಅದರ ಶ್ಲೋಕ. ಭಿಷಜ ಅಂದರೆ ವೈದ್ಯರು, ರೋಗ ಸ್ವರೂಪಂ ರೋಗ ನಿಧಾನಂ, ರೋಗ ನಿಧಾನದ ಚಿಕಿತ್ಸೆ ಅಂತ ಅರ್ಥ. ರೋಗದ ಸ್ವರೂಪವನ್ನು, ರೋಗದ ಚಿಕಿತ್ಸೆಯನ್ನು ಅಂಗುಷ್ಟ ಮೂಲೆ ವಿದ್ಯಮಾನಾಯ ಧಮನ್ಯ ಚೇಷ್ಟೆಯ ಜಾನಂತಿ. ಅಂಗುಷ್ಟ ಮೂಲೆ, ಈ ಅಂಗುಷ್ಟದ ಮೂಲದಲ್ಲಿರುವಂತಹ ಧಮನಿ, ಧಮನಿ ಅಂದರೆ ನರ, ಅದರ ಆಕುಂಚನ ವಿಕಸನ, ಅದರ ಮೂಲಕ ಚೇಷ್ಟೆ ಅಂದರೆ ಅದು, ಅದರ ಮೂಲಕ ತಿಳಿತಿದ್ರು ಜಾನಂತಿ. ಸೊ ಅನಿರುದ್ಧ ಭೋ ವಯಸ್ಯ ಎಲೆ ಗೆಳೆಯರೆ ಅತ್ರ ಪಾದಪಾನ ವಿಷಯ ಕಿಮಪಿ ಲಿಖಿತಂ. ಇಲ್ಲಿ ಮರಗಿಡಗಳ ವಿಷಯದಲ್ಲಿ ಏನೋ ಬರ್ಕೊಂಡಿದೆ. ಇಮಂ ಏಕಂ ವಿಷಯ ಜ್ಞಾತ್ವ ಗಚ್ಚಾಮ, ಇದೊಂದು ವಿಷಯ ನಾವು ತಿಳ್ಕೊಂಡು ಹೊರಡೋಣ ಅಂತ ಹೇಳ್ತಾರೆ. ಪಾದಪ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ವೃಕ್ಷಗಳಿಗೆ ಪಾದಾತ್ ಪಿಬತಿ ಇತಿ ಪಾದಪ. ಪಾದ ಅಂದರೆ ಬೇರು, ಬೇರಿನಿಂದ ನೀರನ್ನು ಕುಡಿಯುತ್ತೆ, ಹಾಗಾಗಿ ಅದಕ್ಕೆ ಪಾದಪ ಅಂತ ಕರೀತಾರೆ.
ಸರ್ವೇ ಅಸ್ತು ಭೋಃ ಆಗಲಿ ಧ್ರುವ ಧ್ರುವ ಬರ್ತಾನೆ. ಅತ್ರ ವೃಕ್ಷಾಯುರ್ವೇದ ಗ್ರಂಥಸ್ಯ ಬಹವೋ ಶ್ಲೋಕಃ ಲಿಖಿತಃ. ಇಲ್ಲಿ ವೃಕ್ಷಾಯುರ್ವೇದ ಗ್ರಂಥದ ಅನೇಕ ಶ್ಲೋಕಗಳು ಬರ್ಕೊಂಡಿವೆ, ಬರೆಯಲ್ಪಟ್ಟಿವೆ. ತೇಷು ಪ್ರಮುಖಂ ಶ್ಲೋಕತ್ರಯಂ ಪಠಿತ್ವಾ ಗಚ್ಛಾಮಿ. ನಾವು ಇಲ್ಲಿ ತೇಷು ಅವುಗಳಲ್ಲಿ ಕೆಲವು ಪ್ರಮುಖ ಶ್ಲೋಕತ್ರಯಂ 3 ಶ್ಲೋಕಗಳನ್ನು ಓದಿ ಗಚ್ಛಾಮ ಹೋಗೋಣ ಅಂತ ಹೇಳ್ತಾರೆ. ವನಸ್ಪತಿ ಧ್ರುಮಲತ ಲತಾ ಗುಲ್ಮಾಹ ಪಾದಪಜಾತಯ ಬೀಜಾತ್ ಕಾಂಡಾತ್ ತಥಾ ಕಂದಾತ್ ತಜ್ಜನ್ಮ ತ್ರಿವಿಧಂ ವಿದುಹು. ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ ವನಸ್ಪತಿ ಧ್ರುವ ಲತಾ ಗುಲ್ಮಾಹ 4 ನೆನಪಿಟ್ಕೊಳ್ಳಿ. ವನಸ್ಪತಿ ಮೊದಲನೇದು, ಆಮೇಲೆ ಎರಡನೇದು ಧ್ರುವ, ಮೂರನೇದು ಲತಾ, ನಾಲ್ಕನೇದು ಗುಲ್ಮ. ಏತೆ ಪಾದಪಜಾತಯ, ಈ 4 ಪಾದಪಜಾತಿಗಳು. ಬೀಜ ಹೇಗೆ ಹುಡ್ತವೆ? ಬೀಜಾತ್ ಬೀಜದಿಂದ, ಕಾಂಡಾತ್ ಕಾಂಡದಿಂದ, ತಥಾ ಕಂದಾತ್ ಭೂಮಿಯೊಳಗಿನ ರೂಟ್ನಿಂದ, ರೂಟ್ ಅಂತ ಕರೀತಾರೆ ಕಂದಾತ್. ತಜ್ಜನ್ಮ ತ್ರಿವಿಧಂ ವಿಧು. ಸೊ ಯಾವುದೇ ಗಿಡಗಳಿರಲಿ ಮರಗಳಿರಲಿ ಅವು ಹುಟ್ಟೋದು ಯಾವುದರಿಂದ? ಒಂದು ಬೀಜದಿಂದ ಹುಡ್ತವೆ, ಇಲ್ಲ ಕಾಂಡದಿಂದ ಹುಡ್ತವೆ, ಇಲ್ಲ ಕಂದಾತ್ ರೂಟ್ನಿಂದ ಬೇರ್ನಿಂದ ಹುಡ್ತವೆ. ಈ 3 ವಿಧದಲ್ಲಿ ಅವು ಜನ್ಮವನ್ನು ಎತ್ತುತ್ತವೆ ಅಂತ ಹೇಳ್ತಾರೆ. ಎರಡನೇ ಶ್ಲೋಕ ತೇ ವನಸ್ಪತಯ ಪ್ರೋಕ್ತಾ ವಿನಾ ಪುಷ್ಪಂ ಫಲಂತಿಯೇ ಧ್ರುಮಾಶ್ಚಯ ನಿಗದಿತಾ ಸ ಪುಷ್ಪೈ ಫಲಂತಿಯೇ ಪ್ರಸರಂತಿ ಪ್ರಧಾನೈ ಯಾಸ್ತಾ ಲತಾ ಪರಿಕೀರ್ತಿತಾ ಬಹುಸ್ತಂಭ ವಿಟಪಿನೋ ಏತೇ ಗುಲ್ಮ ಪ್ರಕೀರ್ತಿತಾ. ಏನಂತಾರೆ? ತೇ ವನಸ್ಪತಿ, ಯಾವುದು ವನಸ್ಪತಿಗಳು? ತೇ ಅಂದರೆ ಅವು. ಯಾವುದು ವನಸ್ಪತಿಗಳು ಅಂದರೆ ಅವುಗಳನ್ನು ವನಸ್ಪತಿಗಳು ಅಂತ ಹೇಳಲ್ಪಟ್ಟಿವೆ. ಯಾವುದು? ವಿನಾ ಪುಷ್ಪಂ ಫಲಂತಿಯೇ, ಯಾವುದು ಹೂವಿಲ್ಲದೆ ಹಣ್ಣನ್ನು ಬಿಡ್ತವೋ. ಹೂವಿಲ್ಲದೆ ಹಣ್ಣು ಬಿಡೋದು ಯಾವುದು? ಹಲಸಿನ ಮರ. ಹಲಸಿನ ಹಣ್ಣು ಇದೆಯಲ್ಲ, ಅದು ಹೂವು ಆಗೋದಿಲ್ಲ. ಗೊತ್ತಾಯ್ತಾ? ಹೂವಿಲ್ಲದೆ ಹಣ್ಣನ್ನು ಬಿಡುವಂತಹ ಮರಗಳಿಗೆ ವನಸ್ಪತಿಗಳು ಅಂತ ಕರೀತವೆ. ಆಮೇಲೆ ಎರಡನೇದು, ಆಮೇಲೆ ಇದು ಯಾವುದು? ಆಮಲಕ ಅಂದರೆ ನೆಲ್ಲಿಕಾಯಿ. ನೆಲ್ಲಿಕಾಯಿಯನ್ನು ಆಮಲಕ ಅಂತ ಕರೀತಾರೆ. ಹೌದು ಮರ. ಮತ್ತಿ ಹಣ್ಣು ಇದು ಕೂಡ ಆಮಲಕ, ಮತ್ತಿ, ಹಲಸು ಇವು ಯಾವುದು ಹೂವನ್ನು ಬಿಡೋದಿಲ್ಲ, ತಕ್ಷಣ ಕಾಯ ಬಿಡ್ತವೆ. ಇದಕ್ಕೆ ವನಸ್ಪತಿ ಅಂತ ಕರೀತಾರೆ. ಎರಡನೇ ಧ್ರುಮಾಶ್ಚಯ ನಿಗದಿತಾ ಸಹ ಪುಷ್ಪೈ ಫಲಂತಿಯೇ. ಧ್ರುವ ಅಂದರೆ ಯಾವುದು? ಪುಷ್ಪದ ಜೊತೆಗೆ ಹಣ್ಣನ್ನು, ಅಂದರೆ ಮೊದಲು ಹೂವಾಗುತ್ತೆ, ಆಮೇಲೆ ಹಣ್ಣನ್ನು ಬಿಡುತ್ತೆ. ಮಾವಿನ ಹಣ್ಣು ಉದಾಹರಣೆ, ದಾಳಿಂಬ ಅಥವಾ ಬೇರೆ ಸೌತೆಕಾಯಿ ಇಂಥ ತರಕಾರಿಗಳು ಎಲ್ಲವೂ ಹೂ ಬಿಟ್ಟು ಹಣ್ಣಾಗುವಂಥದ್ದು. ಮೊದಲು ಹೂ ಬಿಡ್ತವೆ, ಆಮೇಲೆ ಈ ಗೇರು ಬೀಜ, ಗೇರು ಕೂಡ ಕ್ಯಾಶ್ಯೂನಟ್, ಅದು ಕೂಡ ಏನು ಹೇಳಿ ಧ್ರುವ ಅಂತ ಕರೀತಾರೆ. ಪ್ರಸರಂತಿ ಪ್ರಧಾನೈ ಯಾಹ ತಾ, ಯಾತಾಹ ಅಂದ್ರೇನು? ಯಾವುದು ಹಬ್ಬುತ್ತದೋ, ಅಂದರೆ ಕ್ರೀಪರ್ ಅಂತ ಕರಿತೀವಿ ಅದನ್ನು. ಲತಾ ಹಬ್ಕೊಂಡು ಹೋಗೋದು, ನೆಲಕ್ಕೆ ಅಥವಾ ಮರಕ್ಕೆ ಗಿಡಗಳಿಗೆ ಇಂಥವಕ್ಕೆಲ್ಲ ಹಬ್ಕೊಂಡು ಹೋಗೋದಕ್ಕೆ ಲತಾ ಅಂತ ಕರೀತಾರೆ. ಪರಿಕೀರ್ತಿತ ಅಂದರೆ ಪ್ರಸಿದ್ಧಿಯಾಗಿದೆ. ಬಹುಸ್ತಂಭ ವಿಟಪಿನೋ ಏತೇ ಗುಲ್ಮಃ ಪ್ರಕೀರ್ತಿತ. ಬಹುಸ್ತಂಭ ವಿಟಪಿನೋ ಅಂದರೆ ಒಂದನ್ನು ನೆಟ್ಟರೆ ಅದು ಇದು ಹಾಕತ್ತೆ, ಏನನ್ನ ಮರಿ ಹಾಕೋದು ಅಂತ ಹೇಳ್ತೀವಿ. ಉದಾಹರಣೆಗೆ ರಾಗಿ, ಭತ್ತ ಇವೆಲ್ಲ ನೋಡಿ, ಒಂದು ಬುಡ ನೆಟ್ಟರೆ ಅದು 100 ಬುಡಗಳಾಗಿ ಬದಲಾವಣೆ ಆಗ್ತವೆ. ಅಂದರೆ ಶಾಲ ಬುಷಸ್ ಆ ಗುಂಪಾಗಿರ್ತವಲ್ಲ ಅವೆಲ್ಲ ಅದೇನೆ. ಸೊ ಬಹುಸ್ತಂಭ ವಿಟಪಿನೋ, ಹಾಗೆ ಅನೇಕ ಕವಲುಗಳನ್ನು ಒಳೆಯುವಂಥದ್ದು ಅಥವಾ ಬುಷಸ್ ಆಗುವಂಥದ್ದು ಇವೆಲ್ಲ ಗುಲ್ಮ ಅಂತ ಕರೀತಾರೆ. ಸರ್ವೇ ಗಚ್ಛಾಮ ಆಗಚ್ಚಂತು, ಹೋಗೋಣ ಬನ್ನಿ. ಅವಶಿಷ್ಟಂ ಶ್ವಃ ಪಶ್ಯಾಮ, ಉಳಿದಿದ್ದನ್ನು ನಾಳೆ ನೋಡೋಣ. ಅನಿರುದ್ಧ ಅಸ್ಮಿನ್ ಕಾಲಖಂಡೇ ವಯಂ ಭಾರತೀಯ ಅಸ್ಮಾಕಂ ಪೂರ್ವಜಾನಾಂ ಜ್ಞಾನರಾಶಿಂ ಯೋಗದಾನಂ ಚ ವಿಸ್ಮೃತವಂತ ಇತಿ ಭಾತಿ. ಈ ಕಾಲಖಂಡದಲ್ಲಿ ನಾವು ಭಾರತೀಯರು ಅಸ್ಮಾಕಂ ಪೂರ್ವಜಾನಂ, ನಮ್ಮ ಪೂರ್ವಜರ ಜ್ಞಾನರಾಶಿ, ಜ್ಞಾನರಾಶಿ ಅಂದ್ರೇನು? ಜ್ಞಾನವನ್ನು ತಿಳ್ಕೊಂಡಿದ್ದಂಥ ಅದರ ರಾಶಿಯನ್ನೇ ಮತ್ತು ಯೋಗದಾನ ಕಾಂಟ್ರಿಬ್ಯೂಷನ್ನೇ ವಿಸ್ಮೃತವಂತ ಐತೆ ಭಾತಿ, ಅದನ್ನು ಮರೆತು ಬಿಟ್ಟಿದ್ದೀವಿ ಅಂತ ತಿಳಿತಾ ಇದ್ದೇನೆ ಅಂತ ಹೇಳ್ತಾನೆ. ಅಂದರೆ ಹಿಂದಿನವರ ಜ್ಞಾನರಾಶಿಗಳನ್ನೆಲ್ಲ ನಾವು ಬಿಟ್ಟುಬಿಟ್ಟಿದ್ದೀವಿ, ಮರೆತು ಬಿಟ್ಟಿದ್ದೀವಿ ಅಂತ ನಾನು ತಿಳಿತಾ ಇದ್ದೇನೆ ಅಂತಂದಾಗ ಇವನು ಹೇಳ್ತಾನೆ, ಯಾರೋ ಶರೀಫ, ವಿಸ್ಮರಣೀಯ ಖಲು ಮಾನವ, ಮರೆಯೋದು ಮಾನವರ ಸ್ವಭಾವ ಅಲ್ವಾ? ಮರೆಯೋದು ಅಂದರೆ ಮಾನವರಲ್ವಾ ಅಂತ ಕೇಳ್ತಾನೆ. ಆಗ ಅರುಂಧತಿ ಹೇಳ್ತಾನೆ, ನ ತಥಾಪೋಹೋ, ಹಾಗಲ್ಲ. ಸರ್ವಂ ಸ್ಮರಂತಿ ಆನಂದಿಚ, ಎಲ್ಲವನ್ನೂ ನೆನೆಸ್ಕೊಳ್ತಾರೆ ಮತ್ತು ಗೌರವಿಸ್ತಾರೆ. ಸ್ಮರಂತಿ ಆಮನಂತಿ, ನೆನೆಸ್ಕೊಳ್ಳೋದು ಮತ್ತು ಗೌರವಿಸೋದು. ಇದಾನೀಂತನ ಕಾಲೇಪಿ ಏತೇಷು ಶಾಸ್ತ್ರೇಷು ಜ್ಞಾನಿನಃ ವಿಜ್ಞಾನಿನಃ ಬಹವಃ ಸಂತಿ.
ಇವತ್ತಿನ ಕಾಲದಲ್ಲೂ ಕೂಡ ಈ ಶಾಸ್ತ್ರಗಳಲ್ಲಿ ಜ್ಞಾನಿನ ವಿಜ್ಞಾನಿನ, ಜ್ಞಾನಿಗಳು ಇದ್ದಾರೆ, ವಿಜ್ಞಾನಿಗಳು ಇದ್ದಾರೆ, ಬಹಳ ಸಂತಿ ಭಾಳ ಜನ ಇದ್ದಾರೆ ಜ್ಞಾನಿಗಳು ವಿಜ್ಞಾನಿಗಳೆಲ್ಲ. ಏತೆ ಸರ್ವೇಪಿ ಲೋಕಂ ಉಪಕುರುವಂಥ ಸಂತಿ, ಇವರೆಲ್ಲರೂ ಈ ಲೋಕಕ್ಕೆ ಉಪಕಾರವನ್ನು ಮಾಡ್ತಾ ಇದ್ದಾರೆ. ಶಿವಾನಂದ ಅಹೋ ಧನ್ಯ ಎಂ ಭಾರತವು, ನಿಜಕ್ಕೂ ಈ ಧನ್ಯ ಎಂ ಭಾರತವು, ಈ ಭಾರತ ಭೂಮಿಯು ಧನ್ಯಳು. ಯಾಕಂದರೆ ಧನ್ಯ ವಯಂ ಭಾರತೀಯ, ಇಂಥ ಪ್ರದೇಶದಲ್ಲಿ ಹುಟ್ಟಿದ್ರಿಂದ ನಾವು ಕೂಡ ಭಾರತೀಯರು ಧನ್ಯರು. ಸೊ ಇಂಥ ದೊಡ್ಡ ದೊಡ್ಡ ಮಹರ್ಷಿಗಳಿಂದ ಭಾರತ ಭೂಮಿ ಧನ್ಯ ಆಗಿದೆ. ಈ ಭಾರತ ಭೂಮಿಯಲ್ಲಿ ನಾವು ಹುಟ್ಟಿದ್ರಿಂದ ನಾವು ಧನ್ಯರಾಗಿದ್ದೇವೆ ಅಂತ ಶಿವಾನಂದ ಹೇಳ್ತಾನೆ. ಸರ್ವೇ ಆರ್ಯ ಪ್ರದರ್ಶಿನೀಂ ದೃಷ್ಟ ವಯಂ ಸಂತುಷ್ಟ, ಈ ಪ್ರದರ್ಶಿನಿಯನ್ನು ನೋಡಿ ನಾವು ಬಹಳ ಸಂತೋಷಗೊಂಡಿದ್ದೇವೆ. ಉಪಕೃತಾ ವಯಂ ಭವತ, ನಿಮ್ಮಿಂದ ನಾವು ಉಪಕರಿಸಲ್ಪಟ್ಟಿದ್ದೇವೆ. ಧನ್ಯವಾದಗಳು ನಿಮಗೆ ಅಂತ, ನೀವು ದೊಡ್ಡ ಉಪಕಾರವನ್ನು ಮಾಡಿದ್ದೀರಿ ನಮಗೆ, ಹಾಗಾಗಿ ಧನ್ಯವಾದಗಳು ಅಂತ ಹೇಳ್ತಾರೆ. ಶಂಕರ ಶರ್ಮ ಸ್ವಸ್ತಿ ಅಸ್ತು ವಹ, ನಿಮಗೆ ಒಳ್ಳೆಯದಾಗಲಿ. ಸ್ವಸ್ತಿ ಅಸ್ತು ವಹ, ನಿಮಗೆ ಒಳ್ಳೆಯದಾಗಲಿ. ಸರ್ವೇ ಜಯತು ಭಾರತಂ ಜಯತು ಭಾರತಿ. ಸೊ ಎಲ್ಲರೂ ಹೇಳ್ತಾರೆ ಜಯತು ಭಾರತಂ ಜಯತು ಭಾರತಿ, ಭಾರತಕ್ಕೆ ಜಯವಾಗಲಿ ಮತ್ತು ಭಾರತಿ ಅಂತ ಸಂಸ್ಕೃತ, ಅದಕ್ಕೆ ಜಯವಾಗಲಿ ಅನ್ನೋದನ್ನು ಹೇಳ್ತಾರೆ. ನೋಡಿ, ಭಾರತೀಯ ವಿಜ್ಞಾನ ಓದಬೇಕಂದ್ರೆ ನೀವು ಎಲ್ಲ ನೋಡ್ತಾ ಹೋದಪ್ಪ, ಪ್ರಾಚೀನ ಭಾರತೀಯ ವಿಜ್ಞಾನಕ್ಕೆ ಸಾಮನೆ ಕಹಾ ಟರ್ತಾ ಹೈ, ಯಾವುದು ನಿಲ್ಲತ್ತೆ ಅಂತ ನೀವು ನೋಡಿ ಎಷ್ಟು ವಿಷಯಗಳಿದೆ. ನಿಮಗೆ ಇನ್ನೂ ಇಂಟ್ರೆಸ್ಟ್ ಇದೆ ಅಂತಂದರೆ ಅಕ್ಷರಂ ಅಂತ ಗಿರಿನಗರದ 11ನೇ ಗಿರಿನಗರ ಗೊತ್ತಲ್ವ, ಬೆಂಗಳೂರಿನಲ್ಲಿ ಬಸವನಗುಡಿ ಆದಮೇಲೆ ಹನುಮಂತ ನಗರ, ಶ್ರೀನಗರ, ಅದಾದಮೇಲೆ ಗಿರಿನಗರ ಬರುತ್ತೆ. ಆ ಗಿರಿನಗರದ 11ನೇ ಕ್ರಾಸಲ್ಲಿ ಸಂಸ್ಕೃತ ಭಾರತಿ ಅಕ್ಷರಂ ಅಂತ ಒಂದು ಕೇಂದ್ರ ಇದೆ, ಸಂಸ್ಕೃತದ ಪ್ರಚಾರ ಪ್ರಸಾರಕ್ಕಾಗಿ ಇರುವಂಥದ್ದು. ಅಲ್ಲಿ ತುಂಬ ಪುಸ್ತಕಗಳು ಸಂಸ್ಕೃತಕ್ಕೆ ರಿಲೇಟೆಡ್ ಆಗಿದೆ, ಅಂದರೆ ಇಂಗ್ಲೀಷ್ನಲ್ಲಿದೆ, ಕನ್ನಡದಲ್ಲಿದೆ, ಬೇರೆ ಬೇರೆ ಭಾಷೆಗಳಲ್ಲಿದೆ. ನೀವು ಓದೋ ಇಂಟ್ರೆಸ್ಟ್ ಇದ್ದರೆ ಸಂಸ್ಕೃತ ಮೇ ವಿಜ್ಞಾನ್ ಅಂತ ಒಂದಿದೆ, ಸೈನ್ಸ್ ಇನ್ ಸ್ಯಾನ್ಸ್ಕ್ರಿಟ್, ಆಮೇಲೆ ಮೆಟಲರ್ಜಿ ಇನ್ ಸ್ಯಾನ್ಸ್ಕ್ರಿಟ್, ಕೆಮಿಸ್ಟ್ರಿ ಇನ್ ಸ್ಯಾನ್ಸ್ಕ್ರಿಟ್, ಬಾಟ್ನಿ ಇನ್ ಸ್ಯಾನ್ಸ್ಕ್ರಿಟ್, ಫಿಸಿಕ್ಸ್ ಇನ್ ಸ್ಯಾನ್ಸ್ಕ್ರಿಟ್, ಹೀಗೆ ಬೇರೆ ಬೇರೆ. ಮತ್ತು ಕಡಿಮೆನೇ ಇದೆ ರೇಟೆಲ್ಲ, 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಪುಸ್ತಕಗಳು, ತುಂಬ ಅತ್ಯುಪಯುಕ್ತವಾದಂಥ ಪುಸ್ತಕಗಳಿದೆ. ಖಂಡಿತವಾಗಿ ನೀವು ಸಂಸ್ಕೃತ ಬಗ್ಗೆ ಅಭಿಮಾನ ಇದ್ದರೆ ಅಥವಾ ಸಂಸ್ಕೃತ ಬಗ್ಗೆ ಸಂಶಯ ಇದ್ದರೆ, ಎಲ್ಲ ವಿಷಯವನ್ನು ಹೇಳಿದೆ ಅಂತ ಹೇಳ್ತಾರಲ್ಲ, ನೋಡೋಣ ಇದನ್ನು ಅಂಥೇಳಿ ಏನಾದ್ರು ಇದ್ದರೆ ನೀವು ಖಂಡಿತವಾಗಿ ನೀವು ಅದನ್ನು ಅಲ್ಲಿ ಹೋಗಿ ನೋಡಿ, ಸಾಧ್ಯ ಆದರೂ ತೊಗೊಂಡು ಓದಿ, ಅಥವಾ ನಿಮ್ಮ ನೆಟ್ಟಲ್ಲೂ ಸಿಗ್ಬೋದು. ಖಂಡಿತವಾಗಿ ನೀವೇನು ಮಾಡಬೇಕು, ಅವ್ರನ್ನ ನೋಡಬೇಕು. ನೋಡಿ, ಸಾಯಣಾಚಾರ್ಯರನ್ನು ನಾನು ನಿಮಗೆ ತೋರಿಸಿದ್ದೀನಿ, ವರಾಹಮಿಹಿರ ಆಚಾರ್ಯರನ್ನು ನೋಡ್ಕೊಳ್ಳಿ. ವರಾಹಮಿಹಿರ ಭಾರತದ ಈ ವಿಜ್ಞಾನ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೊಡುಗೆ. ಯಾಕೆಂದರೆ ಕೋಪರ್ನಿಕಸ್ನಂತವ್ರು ಹೇಳಿರ್ತಾರೆ ಏನಂತ, ಸೂರ್ಯಗ್ರಹಣ ಹೇಗಾಗುತ್ತೆ, ಗ್ರಹಣದ ವಿಚಾರದಲ್ಲಿ ಭೂಮಿ ತಿರುಗೋದ್ರ ಬಗ್ಗೆ ಎಲ್ಲ ಹೇಳಿದ್ದಾನೆ. ಆದರೆ ವರಾಹಮಿಹಿರ ಅದನ್ನು ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದ್ದಾನೆ. ಅವರೆಲ್ಲ ತಪ್ಪು ಹೇಳಿದ್ದಾರೆ. ಬಟ್ ಪ್ರಪಂಚದಲ್ಲಿ ಅತ್ಯಂತ ಪಂಚಸಿದ್ಧಾಂತಿಕ ಅಂತ ಒಂದು ವಿಶೇಷವಾದಂಥ ಪುಸ್ತಕ ಕೊಟ್ಟವನು ವರಾಹಮಿಹಿರ. ಬೃಹತ್ ಸಂಹಿತ, ಪಂಚಸಿದ್ಧಾಂತಿಕ, ಇಂಥವೆಲ್ಲ. ಖಂಡಿತವಾಗಿ ಇಂಥವ್ರ ಬಗ್ಗೆ ನೀವು ಓದಬೇಕು ಅಂತ ಹೇಳ್ತಾ ಇವತ್ತಿನ ಈ ಪಾಠವನ್ನು ಮುಗಿಸ್ತೇನೆ. ಇದನ್ನು ಕೂಡ ಪರೀಕ್ಷೆಗೆಲ್ಲ ಓದ್ಕೊಳ್ಳಿ. ತುಂಬ ಅದ್ಭುತವಾದಂಥ ಗ್ರಂಥ. ನಿಮಗೆ ಪಾಠ ಇದು. ನಿಮಗೇನಾದರೂ ಸಂಶಯಗಳಿದ್ದರೆ ಅಥವಾ ಡಿಸ್ಕಷನ್ ಮಾಡಬೇಕು ಅನಿಸಿದರೆ ನನಗೆ ನೀವು ಕರೆ ಮಾಡ್ಬೋದು ಅಥವಾ ನನ್ನ ಜೊತೆ ಮಾತಾಡ್ಬೋದು. ಧನ್ಯವಾದ.